ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ. ಜಿಲ್ಲಾದ್ಯಂತ ಕಪ್ಪು ಪಟ್ಟಿ ಧರಿಸಿ ವೈದ್ಯರಿಂದ ಪ್ರತಿಭಟನೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಪರದಾಡಿದ ರೋಗಿಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ರಾಜಕೀಯ ಪ್ರೇರಿತ. ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜಕೀಯ ಮಾಡುತ್ತಿದೆ. ಸಂಸದ ಶ್ರೇಯಸ್ ಪಟೇಲ್ ಆರೋಪ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಆದೇಶ. ರಾಜ್ಯಪಾಲರ ನಡೆ ಸ್ವಾಗತಾರ್ಹ. ಬಿಜೆಪಿ ರಾಜ್ಯ ಮುಖ್ಯ ವಕ್ತಾರ ಹಾಗೂ ಎಂಎಲ್ಸಿ ಅಶ್ವಥ್ ನಾರಾಯಣ್ ಹೇಳಿಕೆ. ಕೋಲ್ಕತ್ತಾದಲ್ಲಿ ವೈದ್ಯೆ ಡಾಕ್ಟರ್ ಮೌಮಿತಾ ದೇಬನಾಥ್ ಅವರ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಖಂಡಿಸಿ ಹಾಗೂ ಆರೋಪಿಗಳನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆಗ್ರಹಿಸಿ ನಗರದಲ್ಲೂ ವೈದ್ಯರು, ಕಿರಿಯ ವೈದ್ಯರು ಹಾಗೂ ವಿದ್ಯಾರ್ಥಿಗಳು ಕರ್ತವ್ಯ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು. ಶನಿವಾರ ಬೆಳಗ್ಗೆಯಿಂದಲೇ ಹೊರರೋಗಿ ವಿಭಾಗ ಬಂದ್ ಮಾಡಿ ಹೇಮಾವತಿ ಪ್ರತಿಮೆ ಬಳಿಯಿಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿದ ವೈದ್ಯರು, ವಿದ್ಯಾರ್ಥಿಗಳು ಹಾಗೂ ಕಿರಿಯ ವೈದ್ಯಕೀಯ ಸಂಘದವರು ಅಮಾನುಷ ಘಟನೆಯನ್ನ ತೀವ್ರವಾಗಿ ಖಂಡಿಸಿದರು. ಈ ವೇಳೆ ಐಎಂಎ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ದೇವದಾಸು ಹೆಚ್ಆರ್ ಮಾತನಾಡಿ, ಈ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಅಷ್ಟೇ ಅಲ್ಲ, ತಮ್ಮ ವೈಯಕ್ತಿಕ ಜೀವನ ಬದಿಗೊತ್ತಿ ಇತರರ ಸೇವೆಗಾಗಿ ತಮ್ಮ ಬದುಕನ್ನೇ ಮುಡುಪಾಗಿಡುವ ವೈದ್ಯರ ಸ್ಥಿತಿ ಆತಂಕಕಾರಿಯಾಗಿದೆ. ಈ ಘೋರ ಅಪರಾಧದಲ್ಲಿ ಭಾಗಿಯಾಗಿರುವವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲು ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕು. ಪ್ರಕರಣ ಕುರಿತು ಸಂಪೂರ್ಣ ಮತ್ತು ಪಾರದರ್ಶಕ ತನಿಖೆ ನಡೆಸಿ ಸಂಬಂಧಿಸಿದವರನ್ನ ಕಾನೂನಿನ ಅಡಿಯಲ್ಲಿ ತಂದು ವೈದ್ಯಕೀಯ ವೃತ್ತಿಪರರ ಸುರಕ್ಷತೆಯ ಬಗ್ಗೆ ವಿಶಾಲ ಸಮುದಾಯಕ್ಕೆ ಭರವಸೆ ಮೂಡಿಸಬೇಕು. ಮಹಿಳೆಯರ ರಕ್ಷಣೆ, ಕಿರುಕುಳ ತಡೆಯಲು ಸಮಗ್ರ ಕಿರುಕುಳ ವಿರೋಧಿ ನೀತಿಗಳನ್ನು ಜಾರಿಗೊಳಿಸಬೇಕು. ಮಹಿಳೆಯರು ತಮ್ಮ ವಿರುದ್ಧದ ಎಲ್ಲಾ ಕಿರುಕುಳ ಬಗ್ಗೆ ಯಾವುದೇ ಭಯ ಇಲ್ಲದೆ ಗೌಪ್ಯ ವರದಿ ಮಾಡುವ ಕಾರ್ಯವಿಧಾನ ಸ್ಥಾಪಿಸಬೇಕು. ಎಲ್ಲ ಕೆಲಸದ ಸ್ಥಳಗಳಲ್ಲಿ ಭದ್ರತಾ ಕ್ರಮಗಳನ್ನು ಹೆಚ್ಚಿಸಬೇಕು. ಕೆಲಸದ ಸ್ಥಳಗಳಲ್ಲಿ ಕಿರುಕುಳ ಅಥವಾ ಹಿಂಸೆ ಅನುಭವಿಸುವ ಮಹಿಳೆಯರಿಗಾಗಿ ಬೆಂಬಲ ವ್ಯವಸ್ಥೆ ಸ್ಥಾಪಿಸಬೇಕು. ಅಲ್ಲದೆ ವೈದ್ಯರ ಸುರಕ್ಷತೆ ಕಾಯ್ದೆಗಳನ್ನು ಜಾರಿ ಮಾಡಬೇಕು. ಮಹಿಳೆಯರು ಕೆಲಸ ಮಾಡುವ ವೇಳೆ ರೆಸ್ಟ್ ರೂಮ್, ಶೌಚಾಲಯ ವ್ಯವಸ್ಥೆ ಸ್ಥಾಪಿಸಬೇಕು. ವಿಮಾನದಲ್ಲಿ ಇರುವ ಭದ್ರತೆಯಂತೆಯೇ ವೈದ್ಯರು, ದಾದಿಯರು, ಇತರೆ ಆರೋಗ್ಯ ಸಿಬ್ಬಂದಿ ರಕ್ಷಣೆಗೆ ಸೂಕ್ತ ವ್ಯವಸ್ಥೆ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರ ಮೂಲಕ ರಾಜ್ಯ, ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕೋಲ್ಕತ್ತಾದಲ್ಲಿ ನಡೆದಂತಹ ವೈದ್ಯ ಮೇಲೆ ರೇಪ್ ಹಾಗೂ ಮರ್ಡರ್ ಡ್ಯೂಟಿ ನಿರತ ಡಾಕ್ಟರ್ ಮೇಲೆ ಕೋಲ್ಕತ್ತಾದಲ್ಲಿ ನಡೆದಂತಹ ವೈದ್ಯ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನು ವಿರೋಧಿಸಿ ದೇಶಾದ್ಯಂತ ಎಲ್ಲ ವೈದ್ಯರು, ಸರ್ಕಾರಿ ವೈದ್ಯರು ಹಾಗೂ ಖಾಸಗಿ ವೈದ್ಯರು ಈ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ಕೆಲಸ ಮಾಡತಕ್ಕಂಥ ವೈದ್ಯರಿಗೆ ರಕ್ಷಣೆ ಇಲ್ಲ. ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವಂಥ ಹೆಣ್ಣು ವೈದ್ಯರಿಗೆ ಆಗಲಿ ರಕ್ಷಣೆ ಇಲ್ಲ. ಎಲ್ಲರಿಗೂ ದೌರ್ಜನ್ಯ ನಡೀತಾ ಇದೆ. ಇದನ್ನೆಲ್ಲ ವಿರೋಧಿಸಿ ನಮಗೆ ನ್ಯಾಯ ಬೇಕು ಅಂತೇಳಿ ನಾವು ಇದರ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಘಟನೆ ಬಗ್ಗೆ ತುರ್ತಾಗಿ ಅವರು ಕಾನೂನು ಪ್ರಕಾರ ಆ ವ್ಯಕ್ತಿಗಳನ್ನು ಶಿಕ್ಷಿಸಬೇಕು. ಇಡೀ ದೇಶವೇ ಹಾಗೂ ಇಡೀ ಪ್ರಪಂಚವೇ ಬೆಚ್ಚಿ ಬೀಳಿಸುವಂಥ ಒಂದು ಘಟನೆ ಕೋಲ್ಕತ್ತಾದಲ್ಲಿ ಆಗಸ್ಟ್ 9ರಂದು ನಡೆದಿದೆ. ಡಾಕ್ಟರ್ ಮೌಮಿತಾ ದೇಬನಾಥ್ ಅಂತ ಒಬ್ಬ PG ಸ್ಟೂಡೆಂಟ್, ಆಕೆ 36 ಗಂಟೆಗಳ ಕಾಲ ಸತತವಾಗಿ ವೃತ್ತಿಯನ್ನು ಮಾಡ್ತಾ ಇದ್ದು ರೆಸ್ಟ್ಗೆ ಅಂತ ಹೇಳಿ ಸೆಮಿನಾರ್ ಹಾಲ್ಗೆ ಹೋದಾಗ ಆಕೆ ಮೇಲೆ ಅಮಾನುಷವಾಗಿ ಸಾಮೂಹಿಕ ಅತ್ಯಾಚಾರ ಮತ್ತು ಬರ್ಬರವಾದ ಕೊಲೆ ನಡೆದಿದೆ. ಕೊಲೆ ನಡೆದ ನಂತರ ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಸಲುವಾಗಿ ಅನೇಕ ರಾಜಕೀಯ ಪ್ರೇರಿತವಾಗಿ ಪ್ರಸಂಗಗಳು ನಡೆದಿದೆ. ಸೊ ಇದರ ಸಲುವಾಗಿ ನಮ್ಮ ವೈದ್ಯಕೀಯ ವೃಂದದವರು ದೇಶದಾದ್ಯಂತ ಪ್ರತಿಭಟನೆ ಮಾಡ್ತಿದೆ, ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ. ಹಾಗೆಯೇ ಕೋಲ್ಕತ್ತಾದಲ್ಲಿ RJ ಕರ್ ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ಸ್, ಅಲ್ಲೇ ನಡೆದಿರೋ ಒಂದು ಇಂಥ ಅಮಾನುಷ ಘಟನೆ. ಅವರು 15ನೇ ತಾರೀಕು ರಾತ್ರಿ ಅವರು ಪ್ರತಿಭಟನೆಗೆ ನಿರತರಾಗಿದ್ದಾಗ ಸಾವಿರಾರು ಜನ ಗೂಂಡಾಗಳು ಬಂದು ಅವರ ಮೇಲೆ ಹಲ್ಲೆ ಹಾಗೂ ಆಸ್ಪತ್ರೆಯನ್ನು ಧ್ವಂಸಗೊಳಿಸಿದ್ದಾರೆ. ಇವುಗಳಲ್ಲಿ ಯಾಕೆ ಅಂತಂದ್ರೆ ಇದನ್ನ ಎವಿಡೆನ್ಸ್ನ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಅಂತ. ಈ ವೇಳೆ ಕಾರ್ಯದರ್ಶಿ ಡಾಕ್ಟರ್ ದಿನೇಶ್ ಬೈರೇಗೌಡ, ಖಜಾಂಚಿ ಡಾಕ್ಟರ್ ಶ್ವೇತಾ ನಾಡಿಗ್, ಡಾಕ್ಟರ್ ಸಾವಿತ್ರಿ, ಡಾಕ್ಟರ್ ಸೌಮ್ಯಾಮಣಿ, ಡಾಕ್ಟರ್ ಬಶೀರ್, ಡಾಕ್ಟರ್ ಭಾರತಿ ರಾಜಶೇಖರ್, ಸಾಹಿತಿ ರೂಪಾ ಹಾಸನ್, ಸಂಘಟನೆಗಳ ಮುಖಂಡರಾದ ಧರ್ಮೇಶ್, ನವೀನ್ ಕುಮಾರ್, ಕೆಟಿ ಶಿವಪ್ರಸಾದ್, ಸುವರ್ಣ, ಮಹಂತಪ್ಪ ನಾಯಕ, ಅಮ್ಸದ್ ಖಾನ್, ಶಬೀರ್ ಮೊದಲಾದವರಿದ್ದರು. ಮೈಸೂರು ಮುಡಾ ಹಗರಣ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಸಲ್ಲಿಕೆಯಾಗಿದ್ದ 3 ಖಾಸಗಿ ದೂರು ಆಧರಿಸಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿರುವುದನ್ನು ಬಿಜೆಪಿ ರಾಜ್ಯ ಮುಖ್ಯ ವಕ್ತಾರ ಹಾಗೂ ಎಂಎಲ್ಸಿ ಅಶ್ವಥ್ ನಾರಾಯಣ್ ಸ್ವಾಗತಿಸಿದರು. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾನೂನು ತಜ್ಞರ ಅಭಿಪ್ರಾಯ ಪಡೆದು ರಾಜ್ಯಪಾಲರು ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಇದರಲ್ಲಿ ಯಾವುದೇ ದುರುದ್ದೇಶ ಅಥವಾ ರಾಜ್ಯ ಕೇಂದ್ರ ಸರ್ಕಾರದ ಒತ್ತಡ ಇಲ್ಲ. ಜಮೀನು ತಮ್ಮದಲ್ಲದಿದ್ದರೆ ಸಿಎಂ ಕುಟುಂಬ ತಮ್ಮ ಹೆಸರಿಗೆ ಮುಡಾದಿಂದ ಸೈಟ್ ಮಂಜೂರು ಮಾಡಿಕೊಂಡಿದೆ. ಇದಲ್ಲದೆ ಮುಡಾದಲ್ಲಿ ಸುಮಾರು 5,000 ಕೋಟಿ ಹಗರಣ ನಡೆದಿದೆ.
ನಡೆದಿದೆ. ಈ ಬಗ್ಗೆ ತನಿಖೆ ನಡೆಯಬೇಕು ಎಂದು ಸಲ್ಲಿಕೆಯಾಗಿದ್ದ ದೂರು ಆಧರಿಸಿ ರಾಜ್ಯಪಾಲರು ಸಿಎಂಗೆ ಶೋಕಾಸ್ ನೋಟಿಸ್ ನೀಡಿದ್ದರು. ಇದರ ವಿರುದ್ಧ ರಾಜ್ಯ ಸಚಿವ ಸಂಪುಟ ನಿರ್ಣಯ ಕೈಗೊಂಡು ರಾಜ್ಯಪಾಲರ ನಡೆಯನ್ನ ವಿರೋಧಿಸಿತ್ತು. ಆದರೆ ಸಿಎಂ ಮತ್ತು ಸರ್ಕಾರದ ಕಡೆಯಿಂದ ಬಂದ ಉತ್ತರ ಸರಿಯಲ್ಲ ಎಂದು ನಿರ್ಧರಿಸಿ ಮತ್ತು ಮೇಲ್ನೋಟಕ್ಕೆ ಅಕ್ರಮ ಕಂಡು ಬಂದಿರುವ ಕಾರಣ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಸಿಎಂ ಅವರು ಕಾನೂನಿಗೆ ಗೌರವ ಕೊಟ್ಟು ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸಿದರು. ಹಿಂದೆ 2011 ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಕಾಂಗ್ರೆಸ್ನವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿಸಿದ್ದರು. ಅಂದು ಸ್ವಾಗತ ಮಾಡಿದವರು ಇಂದು ವಿರೋಧ ಮಾಡುತ್ತಿರುವುದೇಕೆ ಎಂದು ಪ್ರಶ್ನಿಸಿದರು. ಸಿಎಂ ಅವರು ಇದನ್ನ ಎದುರಿಸಬೇಕು, ಜೊತೆಗೆ ರಾಜೀನಾಮೆ ನೀಡಬೇಕು. ಸರ್ಕಾರದ ತನಿಖೆಯಲ್ಲಿ ನಮಗೆ ವಿಶ್ವಾಸ ಇಲ್ಲ. ಏಕೆಂದರೆ ವಾಲ್ಮೀಕಿ ನಿಗಮದ ಹಗರಣ ಸಂಬಂಧ ಮಾಜಿ ಸಚಿವ ನಾಗೇಂದ್ರ ಮತ್ತು ನಿಗಮದ ಅಧ್ಯಕ್ಷ ದದ್ದಲ್ ಅವರ ಹೆಸರನ್ನೇ ಎಸ್ಐಟಿ ಕೈಬಿಟ್ಟಿದೆ. ಸಚಿವರಾದ ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಎಂಪಿ ಪಾಟೀಲ್ ಮೊದಲಾದವರು ಸಿಎಂ ಪರ ಕೂಗುಮಾರಿ ರೀತಿ ವರ್ತನೆ ಮಾಡುತ್ತಿರುವುದು ಸರಿಯಲ್ಲ. ಏನಾದರೂ ಕಾಂಗ್ರೆಸ್ನವರು ರಾಜ್ಯಪಾಲರ ಕಚೇರಿ ದುರ್ಬಳಕೆ, ರಕ್ತಕ್ರಾಂತಿ ಇತ್ಯಾದಿ ಉಡಾಫೆ ಮಾತು ಬಿಡಬೇಕು ಎಂದರು. ನಮ್ಮ ಅವಧಿಯಲ್ಲಿ ಯಾವುದೇ ಹಗರಣ ನಡೆದಿದ್ದರೂ ತನಿಖೆ ಮಾಡಿ ಎಂದಿದ್ದೇವೆ ಎಂದರು. 3 ಜನ ಖಾಸಗಿ ವ್ಯಕ್ತಿಗಳು ಕೊಟ್ಟಂಥ ದೂರಿನ ಮೇರೆಗೆ ದೂರು ಕೊಟ್ಟಂಥವರು ಶ್ರೀಯುತ TJ ಅಬ್ರಾಹಂ, ಪ್ರದೀಪ್ ಕುಮಾರ್ SP ಮತ್ತು ಸ್ನೇಹಮಯಿ ಕೃಷ್ಣ ಮೈಸೂರು. ಇವರು 3 ಜನ ಮೈಸೂರಿನ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ವಿಶೇಷವಾಗಿ ತನ್ನದಲ್ಲದ ಜಮೀನಿನಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋಂಥ ಸೈಟ್ಗಳನ್ನು ಅಲಾಟ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ ಅನ್ನತಕ್ಕಂಥದ್ದು ಒಂದು. ಮತ್ತು ಈ ಹಿಂದೆ ಸಾಕಷ್ಟು ಹಗರಣಗಳು ಮೂಡಾದಲ್ಲಿ ನಡೆದಿದೆ. ಸರಿಸುಮಾರು 4,500 5 ಸಾವಿರ ಕೋಟಿ ರೂಪಾಯಿನಷ್ಟು ಹಗರಣಗಳು ನಡೆದಿದೆ. ಅದರಿಂದ ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ಸ್ಗೆ ಅನುಮತಿ ಕೊಡಬೇಕು ಅಂತೇಳಿ ಇವರು 3 ಜನ ವ್ಯಕ್ತಿಗಳು ಖಾಸಗಿ ದೂರನ್ನು ಮಾನ್ಯ ಶ್ರೀ ಗವರ್ನರ್ ಅವರಿಗೆ ಕೊಟ್ಟಿದ್ರು. ಗವರ್ನರ್ನವರವರು ಆ ನಿಟ್ಟಿನಲ್ಲಿ ಇದನ್ನೆಲ್ಲವೂ ಅವರು ಕೊಟ್ಟಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ರಾಜಕೀಯ ಪ್ರೇರಿತ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜಕೀಯ ಮಾಡುತ್ತಿದೆ. ಇಲ್ಲಿ ಸಾಂವಿಧಾನಿಕ ಪ್ರಶ್ನೆ ಉದ್ಭವವಾಗಿದೆ. ಸಿಎಂ ಮೇಲೆ ಯಾವುದೇ ಗುರುತರ ಆರೋಪ ಇಲ್ಲ. ಯಾವುದೇ ದಾಖಲೆ ಇಲ್ಲದೆ ಇದ್ದರೂ ಹಳೆಯ ಪ್ರಕರಣ ಕೆದಕಿ ತನಿಖೆಗೆ ಆದೇಶ ಮಾಡಲಾಗಿದೆ. ಇದರ ಹಿಂದೆ ಷಡ್ಯಂತ್ರ ಇದೆ ಎಂದ ಶ್ರೇಯಸ್, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ರಾಜ್ಯ ದೇಶದಲ್ಲಿ ಎಲ್ಲರೂ ಸಿಎಂ ಪರ ಇದ್ದಾರೆ. ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರದ ನಡೆ ಖಂಡಿಸಿ ಎಲ್ಲೆಡೆ ಪ್ರತಿಭಟನೆ ಆರಂಭವಾಗಲಿದೆ. ಹಾಸನದಲ್ಲೂ ಪ್ರತಿಭಟನೆ ಮಾಡಲಾಗುವುದು. ಕೇವಲ ಒಂದು ಕಡೆಯಲ್ಲ, ಇಡೀ ಜಿಲ್ಲಾದ್ಯಂತ ಹೋರಾಟ ಮುಂದುವರಿಸಲಾಗುವುದು ಎಂದು ಎಚ್ಚರಿಸಿದರು. ನಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡುತ್ತೇವೆ. ನಿಷ್ಕಳಂಕ ನಾಯಕ, ಜಾತ್ಯತೀತ ವ್ಯಕ್ತಿತ್ವದ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಅವರಿಗೆ ನ್ಯಾಯ ಕೊಡಿಸಬೇಕು. ಈ ವಿಚಾರದಲ್ಲಿ ಕೇಂದ್ರ ರಾಜಕೀಯ ಮಾಡುತ್ತಿದೆ. ನಮಗೆ ರಾಜ್ಯಪಾಲರ ಮೇಲೆ ದೊಡ್ಡ ಗೌರವ ಇತ್ತು. ಆದ್ರೀಗ ಅವರು ರಾಜಕೀಯ ಷಡ್ಯಂತ್ರಕ್ಕೆ ಒಳಗಾಗಿದ್ದಾರೆ. ಪವಿತ್ರವಾದ ಕಚೇರಿಯನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಇದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಸಿದ್ದರಾಮಯ್ಯ ಸಾಹೇಬ್ರು ಹುಲಿಯಿಂದಾಗೆ ಹುಲಿ ಬೇಟೆಯಾಡಿದ ನಂತರವೇ ನರಿ ಬರೋದು ಎಂದು ವಿಪಕ್ಷಗಳ ವಿರುದ್ಧ ಹರಿಹಾಯ್ದ ಸಂಸದರು, ನಮ್ಮ ಸಾಹೇಬ್ರನ್ನ ಯಾರೂ ಮುಟ್ಟಲಾಗಲ್ಲ. ಇದರ ವಿರುದ್ಧ ಕಾನೂನು ಹೋರಾಟ ಮುಂದುವರಿಯಲಿದೆ. ನಮಗೆ ನ್ಯಾಯ ಸಿಗುವವರೆಗೂ ಸಿಎಂ ಪರ ನಿಲ್ಲುತ್ತೇವೆ. ರಕ್ತ ಸುರಿಯಲ್ಲಿ ಜೀವ ಹೋದರೂ ಸರಿ, ಕಡೆವರೆಗೂ ಅವರ ಪರ ನಿಲ್ಲುತ್ತೇವೆ. ಹಾಸನ ಜಿಲ್ಲೆಯಲ್ಲೂ ಹೋರಾಟ ತೀವ್ರಗೊಳಿಸಲಾಗುವುದು. ಯಾವುದೇ ತಪ್ಪು ಮಾಡದೇ ಇದ್ರೂ ಸಿದ್ದರಾಮಯ್ಯ ಅವರನ್ನ ರಾಜಕೀಯವಾಗಿ ಹಣಿಯಲು ಮುಂದಾಗಿರುವ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷ ಜೆಡಿಎಸ್ ಮುಂದಿನ ದಿನಗಳಲ್ಲಿ ಅನುಭವಿಸಲಿದೆ ಎಂದು ವಾರ್ನಿಂಗ್ ಮಾಡಿದರು. ಇದು ಆಗಲೇ 2 ಬಾರಿ ಆಗಿರೋದು. ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿ ಈ ರೀತಿ ಆಗ್ತಾ ಇರೋದು. ಯಾವುದೇ ಇಂಥ ಮಳೆ ಎಷ್ಟು ಜಾಸ್ತಿ ಇದ್ರೂ ಸಹ ಈ ರೀತಿಯಷ್ಟು ಲ್ಯಾಂಡ್ ಸ್ಲೈಡ್ಸ್ ಎಲ್ಲೂ ಆಗಿಲ್ಲ. ಸಕಲೇಶ್ಪುರ ಆಗಿರೋದು, ಆಮೇಲೆ ಎಸ್ಪೆಷಲಿ ಈ ಒಂದು ರೈಲ್ವೆ ಹಳ್ಳಿ ಮೇಲೆ ಇದಾಗಲೇ 2ನೇ ಬಾರಿ ಆಗಿರೋದು. ನಿಮಗೆಲ್ಲ ಗೊತ್ತಿರೋಕ್ಕೆ ಇದು ಯಶವಂತಪುರ, ಹಾಸನ, ಮಂಗಳೂರು, ನಮ್ಮ ಕಾರವಾರ ತನಕ ಹೋಗ್ತದೆ, ಕಣ್ಣೂರು ಎಲ್ಲ. ಅದು ಒಟ್ಟು 6 ಪ್ಯಾಸೆಂಜರು, ಅಷ್ಟು ಗೂಡ್ಸ್ ಟ್ರೈನ್ಗಳು ಇದೇ ರೀತಿ ಓಡಾಡಬೇಕಾಗ್ತದೆ, ಇದೇ ಹಳ್ಳಿಗೆ. ಇದು ಏನಾಗ್ತಿದೆ ಅಂತ ಎಕ್ಸ್ಪರ್ಟ್ಸ್ನ ಒಂದು ಲಾಂಗ್ ಟರ್ಮ್ ನಾವು ಯೋಚನೆ ಮಾಡಬೇಕಾಗ್ತದೆ. ದೂರದೃಷ್ಟಿ ಇಟ್ಕೊಂಡು ಶಾಶ್ವತ ಪರಿಹಾರಕ್ಕೆ ಯೋಚನೆ ಮಾಡಬೇಕಾಗ್ತದೆ. ಯಾಕಂತೇಳಿದ್ರೆ ಇವತ್ತು ನೀವೆಲ್ಲ ನೋಡ್ಬೋದು, ಇದು ಪಾಪ ಇವರು ಕೆಲಸ ಮಾಡ್ದಂಗೆ ಮತ್ತೆ ನೀರು ಅದೇ ರೀತಿ ಬರ್ತಾಯಿದೆ. ಸ್ಲರಿ ಥರ ಏನಂತ ಹೇಳ್ತಾರೆ, ಬಗಡ ಅಂತಾರಲ್ಲ ಕನ್ನಡದಲ್ಲಿ, ಅದೇ ರೀತಿ ಮತ್ತೆ ನೀರು ಮಿಶ್ರಿತವಾದಂತಹ ಮಣ್ಣು ಕೆಳಗಡೆ ಕೆಸರು ಬರ್ತಾನೆ ಇದೆ. ಇದಕ್ಕಾಗಲೇ ಪಾಪ ನಮ್ಮ ಎಲ್ಲ ರೈಲ್ವೆ ಸಿಬ್ಬಂದಿ ಮತ್ತು ನಮ್ಮ ರೈಲ್ವೆ ಪೊಲೀಸ್ ಅವರು ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ. ಇದು ತಾಲೂಕಿನ ಸಾಲಗಾಮೆ ಹೋಬಳಿ ಕಾಮೇನಹಳ್ಳಿಯ ಸರ್ವೆ ನಂಬರ್ 125ರಿಂದ 128ರವರೆಗಿನ ಜಮೀನಿನಲ್ಲಿ ಪರಿಶಿಷ್ಟ ಜಾತಿ ಭೋವಿ ಜನಾಂಗಕ್ಕೆ ಸೇರಿದ 16 ಬಡ ಕುಟುಂಬಗಳು ಕಳೆದ 65 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದು, ಇದೀಗ ಅವರನ್ನ ಒಕ್ಕಲೆಬ್ಬಿಸುವ ಹುನ್ನಾರ ನಡೆಯುತ್ತಿದೆ ಎಂದು ಬಡ ಕುಟುಂಬದ ಸದಸ್ಯರು ಆರೋಪಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಅಳಲು ತೋಡಿಕೊಂಡ ರೈತರು,
ನಾವು ತಿಮ್ಮನಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದು ಒಟ್ಟು 180 ಕುಟುಂಬಗಳ ಪೈಕಿ 150 ಕುಟುಂಬದವರು ಎಲ್ಆರ್ಎಫ್ ಆದೇಶದ ಮೇರೆಗೆ ಮಂಜೂರು ಮಾಡಿಕೊಂಡಿದ್ದಾರೆ. ಉಳಿದ 35 ಕುಟುಂಬದವರು ಮಂಜೂರಾಗದೆ ಎಲ್ಆರ್ಎಫ್ ಅರ್ಜಿ ನೀಡಿ ಸುಮಾರು 15.35 ಎಕರೆ ಜಮೀನಿನಲ್ಲಿ ಸ್ವಾಧೀನದಲ್ಲಿದ್ದಾರೆ. ನಮ್ಮ ತಂದೆ ಹಿರಿಯರ ಕಾಲದಿಂದಲೂ ಗೇಣಿದಾರರಾಗಿ ನಾವು ಉಳುಮೆ ಮಾಡಿಕೊಂಡು ಬರುತ್ತಿದ್ದೇವೆ. ಆದರೆ ಜಮೀನು ನಮ್ಮ ಹೆಸರಿನಲ್ಲಿ ಇಲ್ಲ. ಇದೀಗ ಬೇಲೂರು ತಾಲೂಕು ಹುಲಗುಂಡಿ ಗ್ರಾಮದ ಮೂಲಪುರುಷ ಕೆ ಶ್ರೀನಿವಾಸ್ ಅಯ್ಯಂಗಾರ್ ಹಾಗೂ ಇವರ ಪತ್ನಿ ರಂಗನಾಯಕಮ್ಮ ಮತ್ತು ಎಚ್ಡಿ ಗೋವಿಂದರಾಜು ಅಯ್ಯಂಗಾರ್ ಇವರು ಜಮೀನು ತಮ್ಮ ಹಕ್ಕು ಸ್ವಾಧೀನದಲ್ಲಿದೆ ಎಂದು ತಮ್ಮ ಹೆಸರಿನ ಖಾತೆ ಮಾಡಿಕೊಂಡು ನಮಗೆ ತೊಂದರೆ ನೀಡುವ ಮೂಲಕ ಬೇರೆಯವರಿಗೆ ಮಾರಾಟ ಮಾಡಲು ಪ್ರಯತ್ನ ಮಾಡುತ್ತಿದ್ದಾರೆ. ಈಗ ಹಕ್ಕು ವರ್ಗಾವಣೆ ಮಾಡಿಕೊಂಡಿರುವವರು ಕಳೆದ 70 ವರ್ಷಗಳಿಂದ ಸ್ವಾಧೀನದಲ್ಲಿ ಇರಲಿಲ್ಲ. ಆದರೂ ಅಮಾಯಕರು ನಿರ್ಗತಿಕರಾದ ನಮ್ಮಗಳ ಹಕ್ಕು ಸ್ವಾಧೀನದಲ್ಲಿರುವ 15.35 ಎಕರೆ ಜಮೀನನ್ನ ಅಕ್ರಮವಾಗಿ ಹಕ್ಕು ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಹಲವು ದಶಕಗಳಿಂದ ನಾವು ಅನುಭವದಲ್ಲಿರುವ ಜಮೀನನ್ನ ನಮಗೆ ಉಳಿಸಿಕೊಡುವಂತೆ ಬಡಪಾಯಿಗಳು ಮನವಿ ಮಾಡಿದರು. ಜಿಲ್ಲಾಡಳಿತ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು, ಇಲ್ಲದಿದ್ದರೆ ಮೊದಲೇ ನಮಗೆ ಬೇರೆ ಭೂಮಿ ಇಲ್ಲ, ಅಕಸ್ಮಾತ್ ನಾವು ಸತ್ತರೆ ಹೂಳಲು ಯಾವುದೇ ಜಾಗ ಇಲ್ಲ ಎಂದು ಹೇಳಿದರು. ಹಾಸನ ಜಿಲ್ಲೆ ಸಾಲ್ಗಾಮೆ ಹೋಬಳಿ ಕಾಮೇನಹಳ್ಳಿ ಅಂತ ಗ್ರಾಮದಲ್ಲಿ ಸರ್ವೆ ನಂಬರ್ 126, 127, 128ರಲ್ಲಿ 125, 126, 127, 128ರಲ್ಲಿ ಒಟ್ಟು 15 ಎಕರೆ 35 ಗುಂಟೆ ಜಾಗನ ಹಿಂದೆ 1976ರಲ್ಲಿ 76 ಹಿಂದಿನಿಂದಲೂ ಕೂಡ ಇಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಬೋವಿ ಜನಾಂಗದ 35 ಕುಟುಂಬಗಳು 20 ಗುಂಟೆ 30 ಗುಂಟೆ 1 ಎಕರೆ ಹಿಂಗೆ 35 ಕುಟುಂಬಗಳು ಒಟ್ಟು ಉಳುಮೆ ಮಾಡ್ಕೊಂಡು ಜೀವನ ಸಾಗಿಸ್ತಾ ಬರ್ತಾಯಿದ್ದು. ಉಳುವವನೇ ಭೂಮಿ ಒಡೆಯ ಯೋಜನೆ ಬಂದಂಥ ಸಂದರ್ಭದಲ್ಲಿ ಡಿಕ್ಲರೇಷನ್ಗೆ ಆ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಅರ್ಜಿ ಹಾಕಿದರು. ಆದರೆ ಇವರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಯುವ ಮುಖಂಡ ರವೀಶ್, ಗ್ರಾಮಸ್ಥರಾದ ದೇವರಾಜು, ರಾಜು, ವೆಂಕಟೇಶ್, ಅಣ್ಣಯ್ಯ, ವೆಂಕಟೇಶ್ ಇದ್ದರು. ಅರಸೀಕೆರೆ ತಾಲೂಕು ಗೊಂಡುಕನಹಳ್ಳಿ ರೈತರೊಬ್ಬರು ತಮ್ಮ ಜಮೀನಿನ ಕೃಷಿ ಪಂಪ್ಸೆಟ್ಗೆ ಪಡೆದಿದ್ದ ವಿದ್ಯುತ್ ಸಂಪರ್ಕವನ್ನ ವಿನಾಕಾರಣ ಕಟ್ ಮಾಡಲಾಗಿದ್ದು ಸರಿಪಡಿಸಿ ಎಂದು ಕಳೆದ 1 ವರ್ಷದಿಂದ ಸಂಬಂಧಪಟ್ಟ ಎಲ್ಲರಿಗೂ ಮನವಿ ಮಾಡುತ್ತಿದ್ದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ನೊಂದ ರೈತ ಸುರೇಶ್ ಕಣ್ಣೀರಿಟ್ಟ ಪ್ರಸಂಗ ನಡೆಯಿತು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 1970ರಿಂದಲೂ ನಾನು ನನ್ನ 4 ಎಕರೆ ಜಮೀನಿಗೆ ಹಾಕಿಕೊಂಡಿರುವ ಕೃಷಿ ಪಂಪ್ಸೆಟ್ಗೆ ವಿದ್ಯುತ್ ಸಂಪರ್ಕ ಪಡೆದಿದ್ದೆ. ಆದರೆ ವರ್ಷದ ಹಿಂದೆ ನಮ್ಮ ಜಮೀನಿನ ಪಕ್ಕದ ನಂಜೇಶ್ ಮತ್ತು ಬಾಬು ಎಂಬುವವರು ಸಂಪರ್ಕ ಕಡಿತ ಮಾಡಿದ್ದಾರೆ. ಇದನ್ನು ಉದ್ದೇಶಪೂರ್ವಕವಾಗಿಯೇ ಮಾಡಲಾಗಿದೆ. ಇದು ಅಧಿಕಾರಿಗಳು ಹಾಗೂ ಪೊಲೀಸರಿಗೆ ಗೊತ್ತಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಪದೇ ಪದೇ ಹೋಗಿ ಕೇಳಿದ್ರೆ ಶಾಸಕರ ಬಳಿ ಹೋಗಿ ಎಂದು ಹೇಳುತ್ತಾರೆ. ಈ ಸಂಬಂಧ ಸೆಸ್ಕಾಂ ಇಂಜಿನಿಯರ್ಗಳು ಹಾಗೂ ಗಂಡಸಿ ಪೊಲೀಸರಿಗೆ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಅಳಲು ತೋಡಿಕೊಂಡರು. ಕಳೆದ 1 ವರ್ಷದಿಂದ ವಿದ್ಯುತ್ ಸಂಪರ್ಕ ಇಲ್ಲದೆ ನನ್ನ ಜಮೀನಿಗೆ ನೀರು ಪೂರೈಕೆ ಮಾಡಲಾಗದೆ 2 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಶುಂಠಿ ಮತ್ತು 1 ಎಕರೆ ವ್ಯಾಪ್ತಿಯಲ್ಲಿ ಬೆಳೆದಿದ್ದ ಬೆಳೆ ಹಾಳಾಗಿದೆ. ಗ್ರಾಮದ ಕೆರೆಯಲ್ಲೂ ನೀರಿಲ್ಲ. ಹೀಗಾದ್ರೆ ನಮ್ಮ ಕುಟುಂಬ ಬದುಕುವುದಾದ್ರೂ ಹೇಗೆ? ನಾನು ಮತ್ತು ನನ್ನ ಪತ್ನಿ ಎಲ್ಲಿಗೆ ಹೋಗಿ ಸಾಯಲಿ ಎಂದು ಒಂದೇ ಸಮನೆ ಕಣ್ಣೀರಿಟ್ಟರು. ದಯವಿಟ್ಟು ಯಾರಾದರೂ ನನಗೆ ನ್ಯಾಯ ಕೊಡಿಸಿ ಎಂದು ಕಣ್ಣೀರ ಮನವಿ ಮಾಡಿದರು. ಅವ್ರ ಹತ್ರ ಬಂದು ಮಾಹಿತಿ ಕೇಳೋ ಹೊತ್ತಿಗೆ ನನ್ನ ರೆಕಾರ್ಡ್ ಎಲ್ಲ ತಂದು ಇವರಿಗೆಲ್ಲ ಸಬ್ಮಿಟ್ ಮಾಡಿದೆ. ಸಬ್ಮಿಟ್ ಮಾಡಿ ಬಾರಪ್ಪ ಆಯಿತು ಅಂತ ಹೇಳ್ಬಿಟ್ಟು ಗಾನ್ಶಿ ಪೊಲೀಸ್ ಸ್ಟೇಷನಿಗೆ ನಾವು ಇಬ್ಬರೂ ಹೋಗಿ ಅವ್ರನ್ನೂ ಕರೆಸಿ ಕೇಳಿದೆವು. ಎಲ್ಲಪ್ಪ ನಮಗೆ ಕರೆಂಟ್ ಕೊಟ್ಟಿಲ್ಲ, ನೀವು ಯಾಕೆ ಇಷ್ಟೊಂದು ತೊಂದರೆ ಕೊಟ್ಟಿದ್ದೀರಾ, ನನಗೆ ಯಾಕೆ ಇಷ್ಟೊಂದು 1 ವರ್ಷದಿಂದ ಅಯ್ಯೋ ಅನಿಸಿದ್ದೀರಾ ಅಂತ ಕೇಳಿದ್ದಕ್ಕೆ ಅವ್ರು ಹೇಳ್ತಾರೆ, ಅರಸೀಕೆರೆ ಎಕ್ಸಿಕ್ಯೂಟಿವ್ ಇಂಜಿನಿಯರು ನೀವು MLA ತಕ್ಕ ಹೋಗಿ ಅಂತ ಕೇಳ್ತಾರೆ. ನಾನು ಕರೆಂಟ್ ತಾಣಕ್ಕಾಗಿ MLA ತಕ್ಕ ಹೋಗ್ಬೇಕಾ ಸರ್? ಏನಕ್ಕೆ ಅಂತ ಕೇಳೋದಕ್ಕೆ ನೀವು ಅಲ್ಲಿ ಹೋಗಿ IP ಸೆಟ್ಟು ಬಾವಿದು IP ಸೆಟ್ಟು ನಂದು 1970ರಾಗೆ ನಂಬರ್ ಆಗಿದೆ ಸರ್. 1900ರಲ್ಲಿ ನಂಬರ್ ಆಗಿದೆ ನಂದು. ಅದನ್ನು ಇವರು ನನ್ನ ಲೈನ್ ಕೂದ್ಬಿಟ್ಟಾರೆ ಕಟ್ ಮಾಡಿ. 25 KVಲಿ ನಮ್ಮದು 7 ವರ್ಷದಿಂದ ರೆಗ್ಯುಲರಾಗಿ ಬರ್ತಾ ಇತ್ತು. ಸಾಮಾಜಿಕ ಹೋರಾಟಗಾರ ಹಾಗೂ ರೈತ ಮುಖಂಡ ನಾಗೇಶ್ ಪಟೇಲ್ ಮಾತನಾಡಿ, ನಷ್ಟ ಅನುಭವಿಸಿರುವ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು, ಹಾಗೆಯೇ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು. ಇಲ್ಲದಿದ್ದರೆ ಡಿಸಿ ಕಚೇರಿ, ಸೆಸ್ಕಾಂ ಇಲಾಖೆ ಎದುರು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದರು. ಸುಮಾರು 20 ವರ್ಷಗಳ ಕಾಲ ಕಂದಲಿ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಯ ಪ್ರಾಂಶುಪಾಲ ಹಾಲಿ ಶಿಕ್ಷಣಾಧಿಕಾರಿ JB ತಮ್ಮಣ್ಣಗೌಡ ಅವರು ಇದೇ ತಿಂಗಳ 31ರಂದು ನಿವೃತ್ತಿ ಹೊಂದುತ್ತಿದ್ದು, ಅವರಿಗೆ ಅಭಿಮಾನದಿಂದ ಅಭಿನಂದನಾ ಗ್ರಂಥ ಸಮರ್ಪಣೆ ಹಾಗೂ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹಳೆಯ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳು ಹೇಳಿದರು.
ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಯೋಗೇಶ್, ಆಗಸ್ಟ್ 18ರಂದು ಬೆಳಗ್ಗೆ 10 ಗಂಟೆಗೆ ಮೊರಾರ್ಜಿ ಮಾದರಿ ವಸತಿ ಶಾಲೆ ಆವರಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಉದ್ಘಾಟನೆ ನೆರವೇರಿಸುವರು. ಶಾಸಕ ಎಚ್ಪಿ ಸ್ವರೂಪಪ್ರಕಾಶ್ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ಕೆಎಂ ಶಿವಲಿಂಗೇಗೌಡ, ನಿವೃತ್ತ ಉಪಾಯುಕ್ತ ಶಿವೇಗೌಡ, ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಜಿಎಲ್ ಮುದ್ದೇಗೌಡ ಭಾಗವಹಿಸುವರು. ತಮ್ಮಣ್ಣಗೌಡರಿಗೆ ಅಭಿನಂದನೆ ಜೊತೆಗೆ 2001ರಿಂದ 2023ರವರೆಗಿನ ಗುರು ಶಿಷ್ಯರ ಸಮಾಗಮ ಸಹ ನಡೆಯಲಿದೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನಡೆಯಲಿದೆ. ಸುಮಾರು 100 ಮಂದಿ ಶಿಕ್ಷಕರು ಹಾಗೂ 1000ದಷ್ಟು ಹಳೆಯ ವಿದ್ಯಾರ್ಥಿಗಳು ಭಾಗಿಯಾಗಿ ಗುರುವಂದನೆ ಸಲ್ಲಿಸಲಿದ್ದಾರೆ ಎಂದು ವಿವರಿಸಿದರು. 10 ಗಂಟೆಗೆ ಹಾಸನ ನಗರದ ಸಮೀಪವಿರತಕ್ಕಂಥ ಕಂದಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಆ ಶಾಲೆಯಲ್ಲಿ ನಾವೆಲ್ಲ ಹಿರಿಯ ವಿದ್ಯಾರ್ಥಿಗಳೆಲ್ಲ ಹಮ್ಮಿಕೊಂಡಿರ್ತಕ್ಕಂಥ ಗುರುವಂದನಾ ಕಾರ್ಯಕ್ರಮಕ್ಕೆ ಶ್ರೀಯುತ ಬಿ.ಜೆ. ತಮ್ಮಣ್ಣಗೌಡರು ಸಾಹೇಬರು ಪ್ರಾಂಶುಪಾಲರಾಗಿ 20 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿರ್ತಾರೆ. ಇದೇ ಸಂದರ್ಭದಲ್ಲಿ ಎಲ್ಲ ಗುರುಗಳು 2001 ಬ್ಯಾಚಿಂದ 2023ನೇ ಬ್ಯಾಚಿನವರೆಗೂ ಎಲ್ಲ ಗುರುಗಳು ಸೇರಿದಂತೆ ಹಿರಿಯ ವಿದ್ಯಾರ್ಥಿಗಳು ಸೇರಿ ನಾವು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಹಾಗೂ ಇದೇ ಸಮಯದಲ್ಲಿ ಎಲ್ಲ ಬ್ಯಾಚಿನ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶ್ರೀಯುತ ತಮ್ಮಣ್ಣಗೌಡರು ಪ್ರಾಂಶುಪಾಲರು ಪ್ರತಿ ವರ್ಷ ನಗದು ಬಹುಮಾನವನ್ನು ಕೊಡ್ತಾ ಇರ್ತಕ್ಕಂಥದ್ದು ವಾಡಿಕೆಯಾಗಿದೆ. ಅದೇ ರೀತಿ ಈ ಸಾಲಿನಲ್ಲೂ ಕೂಡ 2 ವರ್ಷದ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳ ನಗದು ಬಹುಮಾನವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಸುದ್ದಿಗೋಷ್ಠಿಯಲ್ಲಿ ಸುಜಯ್, ಸಂದೀಪ್, ಗಿರೀಶ್, ಚಂದ್ರ, ಹರೀಶ್ ಇದ್ದರು. ಜಿಲ್ಲೆಯವರೆಯಾದ ದರ್ಶನ್ ಹಾಗೂ ತಂಡದವರಿಂದ ಕೇಸ್ ನಂಬರ್ 143 ಕಿರುಚಿತ್ರ ನಿರ್ಮಿಸಲಾಗಿದೆ ಎಂದು ಪತ್ರಕರ್ತ ತೌಫಿಕ್ ಅಹಮದ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನನ್ನದೇ ಪ್ರೊಡಕ್ಷನ್ನಲ್ಲಿ ನಿರ್ಮಾಣಗೊಂಡಿರುವ ಈ ಚಿತ್ರವನ್ನ ಹಾಸನದ ಕಲಾವಿದರು ಸೇರಿ ಚಿಕ್ಕಮಗಳೂರು, ಹಾಸನ, ನೆರೆ ಜಿಲ್ಲೆಗಳಲ್ಲಿ ಚಿತ್ರಿಸಲಾಗಿದ್ದು 20 ನಿಮಿಷಗಳ ಕಿರುಚಿತ್ರ ಇದಾಗಿದೆ ಎಂದರು. ಚಿತ್ರದ ನಾಯಕ ನಟ ದರ್ಶನ್ ಮಾತನಾಡಿ, ಪ್ರೇಮ ಕಥೆ ಒಳಗೊಂಡ ಮನರಂಜನೆಗೆ ಸೀಮಿತವಾದ ಕಿರುಚಿತ್ರ ವಿಭಿನ್ನ ಶೈಲಿಯಲ್ಲಿ ಮೂಡಿಬಂದಿದೆ. ನಾಯಕಿಯಾಗಿ ನಂದಿನಿ ನಟಿಸಿದ್ದು ಹಲವಾರು ಮಂದಿ ಚಿತ್ರ ನಿರ್ಮಾಣಕ್ಕೆ ಸಹಕಾರ ನೀಡಿದ್ದಾರೆ ಎಂದು ಅಧಿಕೃತವಾಗಿ ಪೋಸ್ಟರ್ ಬಿಡುಗಡೆ ಮಾಡಿದ್ದು, ಚಿತ್ರ ಬಿಡುಗಡೆ ಆದಷ್ಟು ಶೀಘ್ರದಲ್ಲೇ ಆಗಲಿದೆ. ಚಿತ್ರ ನಿರ್ಮಾಣಕ್ಕೆ ನವೀನ್, ಹರೀಶ್, ಡಿಸಿ ಕ್ರಿಯೇಟರ್, ಸಿದ್ದು, ಪ್ರಭಾತ್ ಸೇರಿದಂತೆ ಅನೇಕ ಸ್ನೇಹಿತರು ಸಹಕಾರ ನೀಡಿದ್ದಾರೆ ಎಂದರು. ಇವರು ಒಂದು ಸಾಹಸಕ್ಕೆ ಹಾಕಿದ್ದಾರೆ. ಅದೇನಪ್ಪ ಅಂದರೆ ಒಂದು ಕಿರುಚಿತ್ರ ತಯಾರು ಮಾಡಿದ್ದಾರೆ. ಅದರ ಹೆಸರು ಕೇಸ್ ನಂಬರ್ 143. ಇದು ಒಂದು ಲವ್ ಸ್ಟೋರಿ ಆಗಿದೆ. ಇದಕ್ಕೆ ಹಾಸನ, ಸಕಲೇಶಪುರ ಮತ್ತು ಚಿಕ್ಕಮಗಳೂರಲ್ಲಿ ಇದು ಶೂಟಿಂಗ್ ಆಗಿದೆ. ಮತ್ತು ಪರಿಸರದ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ ಹೇಗೆ ನಡೆಯುತ್ತೆ ಇದರ ಹಿನ್ನೆಲೆ ಇದ್ದಿದೆ. ಹಾಗಾಗಿ ಈ ಚಿತ್ರಕ್ಕೆ ನಾವು ಇವತ್ತು ಈ ಚಿತ್ರದ ಒಂದು ಪೋಸ್ಟರ್ ರಿಲೀಸ್ಗೆ ಇಲ್ಲಿಗೆ ನಾವು ಬಂದಿದ್ದೀವಿ. ನಾವು ಪತ್ರಕರ್ತರೆಲ್ಲ ಈ ಚಿತ್ರಕ್ಕೆ ಸಹಕಾರ ಕೊಟ್ಟು ಒಳ್ಳೆ ಪಬ್ಲಿಸಿಟಿ ಕೊಟ್ಟು ನಮಗೆ ಈ ಚಿತ್ರತಂಡಕ್ಕೆ ಹಾರೈಸಬೇಕು. ಮುಂದೆ ಒಂದು ಚಿತ್ರ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಈಗ ಆಗಲೇ ನಮ್ಗೆ ಗೊತ್ತಿದೆ. ನಮ್ಮ ಸ್ನೇಹಿತರೆಲ್ಲ ಇಲ್ಲೇ ಒಂದು ಚಿತ್ರ ನಿರ್ಮಾಣ ಮಾಡಿದ್ದಾರೆ. ಇನ್ನು ಮುಂದೇನು ಈ ಚಿತ್ರದ ನೆಕ್ಸ್ಟ್ ಭಾಗ ಇನ್ನೊಂದು ಬರಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರದ ನಾಯಕ ನಟ ದರ್ಶನ್, ನಟಿ ನಂದಿನಿ ಇದ್ದರು. ಕಳೆದ 2 ದಿನಗಳಿಂದ ನಗರದಲ್ಲಿ ಬಟ್ಟೆ ಅಂಗಡಿ ಸೇರಿದಂತೆ ಇತರೆ ಅಂಗಡಿಗಳಿಗೆ ಗ್ರಾಹಕರಂತೆ ಭೇಟಿ ನೀಡಿ ಕಳ್ಳತನ ಮಾಡಿರುವ ಅಜ್ಜಿ ಗ್ಯಾಂಗ್ ಹೆಂಗಸರು ಇಂದು ಮತ್ತೆ ಚಿನ್ನ, ಬೆಳ್ಳಿ ಅಂಗಡಿ ಹಾಗೂ ಇತರೆ ಅಂಗಡಿಗಳಲ್ಲಿ ಕಳ್ಳತನ ಮಾಡಿ ಅಂಗಡಿ ಮುಂಗಟ್ಟು ಮಾಲೀಕರ ನಿದ್ದೆ ಕೆಡಿಸಿದ್ದಾರೆ. ಹೌದು, ಮೊನ್ನೆ ಹಾಸನ ನಗರದ ಸಿಟಿ ಬಸ್ ನಿಲ್ದಾಣದ ರಸ್ತೆಯಲ್ಲಿರುವ ಹರಿಯಾಣ ಹ್ಯಾಂಡ್ಲೂಮ್ಸ್ನಲ್ಲಿ ಬಟ್ಟೆ ಕದ್ದಿದ್ದು ಹಲವು ಸಾಮಾಜಿಕ ಜಾಲತಾಣದಲ್ಲಿ ವರದಿಯಾಗಿತ್ತು. ಆದಾಗ್ಯೂ ಎಚ್ಚೆತ್ತುಕೊಳ್ಳದ ಐನಾತಿ ಸ್ತ್ರೀಯರು ಇಂದು ನಗರದ ಗಾಂಧಿ ಬಜಾರ್ನಲ್ಲಿರುವ ಸೆಂಕ್ವಿ ಗೋಲ್ಡ್ ಪ್ಯಾಲೇಸ್ ಅಂಗಡಿಯಲ್ಲಿ ಚಿನ್ನ ಕಳ್ಳತನ ಮಾಡಿರುವ ಸಾಕ್ಷ್ಯ ಸಿಸಿಟಿವಿಯಲ್ಲಿ ವರದಿಯಾಗಿದೆ. ಈ ಮೂವರ ಬಗ್ಗೆ ಹಾಸನ ನಗರದ ಅಲ್ಲದೆ ಇತರೆ ಜಿಲ್ಲೆಯ ವರ್ತಕರು ಎಚ್ಚರದಿಂದ ಇರಬೇಕು ಹಾಗೂ ತಕ್ಷಣವೇ ಹಾಸನ ನಗರ ಪೊಲೀಸರು ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯ ಅಂಗಡಿ ಮುಂಗಟ್ಟು ವ್ಯಾಪಾರಸ್ಥರು ಮನವಿ ಮಾಡಿದ್ದಾರೆ. ಕ್ರೀಡೆಯಿಂದ ಜೀವನದ ದಾರಿಯನ್ನೇ ಬದಲಾಯಿಸುತ್ತದೆ ಎಂದು ವಾಲಿಬಾಲ್ ಕ್ಲಬ್ ಅಧ್ಯಕ್ಷ ಬಿಎಂ ಸಂತೋಷ್ ತಿಳಿಸಿದರು. ಬೇಲೂರು ಪಟ್ಟಣದ ವಿಷ್ಣು ರೆಜೆನ್ಸಿ ಹಾಲ್ನಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬೇಲೂರು ತಾಲೂಕು ವಾಲಿಬಾಲ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ರಾಜ್ಯಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟಕ್ಕೆ ಭಾಗವಹಿಸುತ್ತಿರುವ ಬೇಲೂರು ತಾಲೂಕು ಕ್ರೀಡಾಪಟುಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕ್ರೀಡೆ ಎಲ್ಲರಿಗೂ ಬೇಕು. ಕೇವಲ ವಿದ್ಯಾಭ್ಯಾಸದಲ್ಲಿ ತೊಡಗಿದ್ದರೆ ಸಾಲದು, ಇತರೆ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಕ್ರೀಡೆಯಿಂದ ಮನುಷ್ಯನ ಜೀವನವೇ ಬದಲಾಗುತ್ತದೆ ಎಂದು ತಿಳಿಸಿದರು. ಹಾಗೂ ಕ್ರೀಡೆಯಲ್ಲಿ ಆಸಕ್ತಿ ಇರುವಂತವರಿಗೆ ನಮ್ಮ ತಾಲೂಕಿನಾದ್ಯಂತ ಎಲ್ಲಿದ್ದಾರೆ ಅವರನ್ನು ಗುರುತಿಸಿ ಅವರಿಗೊಂದು ಕೋಚಿಂಗ್ ಕೊಟ್ಟು ಅವರ ಒಂದು ಮುಂದಿನ ಒಂದು ನಡೆಗೆ ಸಹಕಾರಿ ಆಗಬೇಕು ಅಂತ ಹೇಳಿ ನಮ್ಮ ಒಂದು ಕ್ಲಬ್ನ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಒಂದು ಟೂರ್ನಮೆಂಟ್ ಕೂಡ ಮಾಡಿದ್ವಿ, ತುಂಬ ಉತ್ತಮವಾಗಿ ಬಂತು. ಮೊದಲನೇದು
ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಹಾಸನ ಜಿಲ್ಲಾ ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್ ಮಾತನಾಡಿ, ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿ ವಹಿಸಿದರೆ ಅದು ನಮ್ಮ ಬದುಕಿನ ದಾರಿಯನ್ನೇ ಬದಲಾಯಿಸುತ್ತದೆ. ಕ್ರೀಡೆಗೆ ಗೌರವ ಕೊಟ್ಟರೆ ಮಾತ್ರ ಅದು ನಮಗೆ ಬದುಕಿನ ದಾರಿಯನ್ನ ತೋರಿಸುತ್ತದೆ ಎಂದು ಹೇಳಿದರು. ಆಮೇಲೆ ಈ ಕ್ರೀಡೆ ಅನ್ನೋದು ವಯಸ್ಸಿರೋದಿಲ್ಲ, ವಯಸ್ಸಿಗೆ ಮೀರಿದ್ದು. ಆಕ್ಚುಲಿ ನಾವು ಸಣ್ಣ ಮಕ್ಕಳಿಂದನೂ ಆಟ ಆಡ್ಕೊಂಡು ಬರ್ತೀವಿ. ಆದರೆ ನೀವು ಶಿಕ್ಷಕರಾಗಿ ಕೆಲಸಕ್ಕೆ ಹೋಗ್ತಾ ನೀವು ಈ ಥರ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಹೋಗಿದ್ದು ನಿಜವಾಗ್ಲೂ ಖುಷಿ ಆಗ್ತಿದೆ. ನಮಗೂ ಸ್ಪೋರ್ಟ್ಸ್ ಅಂದರೆ ತುಂಬಾ ಇಷ್ಟ. ನಮ್ಮ ಅಣ್ಣ ಆಗಲಿ. ಈ ಸಂದರ್ಭದಲ್ಲಿ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಬಾಬು ಪ್ರಸಾದ್, ಜಿಲ್ಲಾ ದೈಹಿಕ ಶಿಕ್ಷಕ ಪಾಲಾಕ್ಷಮೂರ್ತಿ, ಕ್ಲಬ್ ಕಾರ್ಯಾಧ್ಯಕ್ಷ ಬಿಎಂ ಆನಂದ್, ವಿಷ್ಣು ಶೆಟ್ಟಿ, ಕ್ಲಬ್ ವಾದಿರಾಜ್, ಉಪಾಧ್ಯಕ್ಷ ವೆಂಕಟೇಶ್ ಸೇರಿದಂತೆ ಇತರರಿದ್ದರು. ವಿದ್ಯುತ್ ಕರೆಂಟ್ ಶಾಕ್ನಿಂದಾಗಿ 1 ಲಕ್ಷ ಮೌಲ್ಯದ 2 ಎಮ್ಮೆಗಳು ಅಸುನೀಗಿರುವ ಘಟನೆ ಬೇಲೂರು ತಾಲೂಕಿನ ನಾಗಿನಹಳ್ಳಿ ವ್ಯಾಪ್ತಿಯ ದಬ್ಬೆಗಡಿ ಭಾಗದ ಬೂತನಗುಡಿ ಹತ್ತಿರ ನಡೆದಿದೆ. ಈ ಸಂಬಂಧ ಗ್ರಾಮದ ಯುವಕ ಸುಮನ್ ಮಾತನಾಡಿ, ಶುಕ್ರವಾರ ಸುರಿದ ಭಾರೀ ಮಳೆಗೆ ಗ್ರಾಮದ ಪ್ರಸನ್ನ ಎಂಬುವವರಿಗೆ ಸೇರಿದ ಸುಮಾರು 1 ಲಕ್ಷ ಮೌಲ್ಯದ ಎಮ್ಮೆಗಳು ಮನೆಗೆ ಬರುವ ಸಂದರ್ಭದಲ್ಲಿ ಗಡಿಭಾಗದಲ್ಲಿ ಇರುವ ಬೂತನಗುಡಿ ಪಕ್ಕದ ವಿದ್ಯುತ್ ಪರಿವರ್ತಕದಿಂದ ವಿದ್ಯುತ್ ಪ್ರಸರಿಸಿ 2 ಎಮ್ಮೆಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಇದರಿಂದ ರೈತ ಕುಟುಂಬಕ್ಕೆ ತುಂಬಲಾರದ ನಷ್ಟವಾಗಿದೆ. ಕೂಡಲೇ ಅವರಿಗೆ ಚೆಸ್ಕಾಂ ಇಲಾಖೆಯಿಂದ ಹಾಗೂ ಸರ್ಕಾರದ ವತಿಯಿಂದ ಪರಿಹಾರ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರೀಶ್ ಮಾತನಾಡಿ, ನಮ್ಮ ಮಲೆನಾಡು ಭಾಗದಲ್ಲಿ ಮಳೆ ಹೆಚ್ಚಾದ ಕಾರಣ ವಿದ್ಯುತ್ ಕಂಬಗಳ ತಂತಿಗಳು ಗಾಳಿ ಮಳೆಗೆ ತುಂಡಾಗಿ ಬೀಳುತ್ತಿದ್ದು, ಇದರಿಂದ ಸಾರ್ವಜನಿಕರ ಆಸ್ತಿ ಹಾಗೂ ಮೂಕ ಪ್ರಾಣಿಗಳು ಬಲಿಯಾಗುತ್ತಿದೆ. ಕೂಡಲೇ ಚೆಸ್ಕಾಂ ಇಲಾಖೆ ಅಧಿಕಾರಿಗಳು ಸುಟ್ಟು ಹೋಗಿರುವ ವಿದ್ಯುತ್ ಪರಿಕರಗಳನ್ನು ಸರಿಪಡಿಸಿಕೊಡಬೇಕು ಹಾಗೂ ನಮ್ಮ ಗ್ರಾಮದ ಪ್ರಸನ್ನ ಎಂಬುವವರಿಗೆ ಸೇರಿದ 2 ಎಮ್ಮೆಗಳು ಸಾವನ್ನಪ್ಪಿದ್ದು, ಅದಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿದರು. ಕೋಲ್ಕತ್ತಾ ನಗರದ ಆರ್ಜೆಕರ್ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆಗೆ ಬೆಂಬಲವಾಗಿ ಆಲೂರು ತಾಲೂಕು ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಗಳು ಆಸ್ಪತ್ರೆ ಆವರಣದಲ್ಲಿ ಕಪ್ಪು ಪಟ್ಟಿ ಧರಿಸಿ ಶಾಂತಿಯುತ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಿಸಾರ್ ಫಾತಿಮಾ ಮಾತನಾಡಿ, ಆರ್ಜೆಕರ್ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯೆಯನ್ನ ಕಿಡಿಗೇಡಿಗಳು ಅತ್ಯಾಚಾರವೆಸಗಿ ಕೊಲೆ ಮಾಡಿರುವುದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಘಟನೆಯಿಂದ ರಾತ್ರಿ ಕರ್ತವ್ಯ ಮತ್ತು ತುರ್ತು ವಿಭಾಗದ ಕರ್ತವ್ಯ ನಿರ್ವಹಿಸಿರುವ ಮಹಿಳಾ ವೈದ್ಯರ ಸುರಕ್ಷತೆಯ ಆತಂಕ ತಂದಿದೆ. ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿದ್ದ ವೈದ್ಯರುಗಳ ಮೇಲೆ ಕೆಲವು ಗೂಂಡಾಗಳು ಹಲ್ಲೆ ನಡೆಸಿದ್ದಾರೆ. ಅಲ್ಲಿ ಪ್ರತಿಭಟನೆ ನಡೆಸುವವರಿಗೆ ರಕ್ಷಣೆ ಇಲ್ಲದಂತಾಗಿದೆ. ವೈದ್ಯರು ಹಾಗೂ ಮಹಿಳೆಯರು ನಿರ್ಭೀತಿಯಿಂದ ಕೆಲಸ ಮಾಡಲು ಕಷ್ಟವಾಗುತ್ತಿದೆ. ಹಾಗಾಗಿ ಕೂಡಲೇ ಸರ್ಕಾರಗಳು ಎಚ್ಚೆತ್ತುಕೊಂಡು ಪ್ರಕರಣವನ್ನ ಕೈಗೆತ್ತಿಕೊಂಡು ತನಿಖೆ ನಡೆಸಿ ಅಪರಾಧಿಗಳನ್ನ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದರು. ದೇವರಿಗೆ ನೆಕ್ಸ್ಟ್ ವೈದ್ಯರೇ ಜೀವ ಉಳಿಸಬೇಕಾಗಿದ್ರೆ, ಆದರೆ ಅವ್ರಿಗೆ ರಕ್ಷಣೆ ಇಲ್ಲ, ಯಾವುದೇ ರೀತಿ ರಕ್ಷಣೆ ಇಲ್ಲ. ಮಹಿಳೆಯರು ಎಸ್ಪೆಷಲಿ ಭಯದಿಂದ ತುಂಬ ಹೆದರ್ಕೊಂಡು ಕೆಲಸ ಮಾಡಬೇಕಾಗಿದೆ ಇಲ್ಲಿ ಪರಿಸ್ಥಿತಿಯಲ್ಲಿ. ಸೊ ಇದು ಎಷ್ಟು ದಿನ ಹೀಗೆ ನಡೆಯುತ್ತೆ, ಎಷ್ಟು ದಿನ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯುತ್ತೆ, ನಿರ್ಭಯವಾಗಿ ಅವ್ರ ಮೇಲೆ ಆಗ್ತಾ ಇರೋ ಅನ್ಯಾಯ ಹಾಗೂ ಕೊಲೆ, ಇದು ಎಸ್ಪೆಷಲಿ ಆಗಿರುವ ಈ ಘಟನೆ ನಮಗೆ ಮೈ ಜುಮ್ ಅನ್ನೋ ಥರ ಇದೆ. ಅಷ್ಟು ಭಯಾನಕವಾಗಿದೆ. ಆ ಹುಡುಗಿ ಮೇಲೆ ಆಗಿರೋ ಅತ್ಯಾಚಾರ ಹಾಗೂ ಕೊಲೆ ತಡ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ, ಕೇಳೋಕ್ಕೂ ಆಗ್ತಿಲ್ಲ. ಮೈ ಜುಮ್ ಅನ್ನೋ ಘಟನೆ ನಡೆದಿದೆ. ಇಡೀ ದೇಶ ನಮ್ಮ ಭಾವನೆಗಳು, ನಮ್ಮ ಸೇವೆ ನಾವು ಪೂರ್ತಿ ನಿಲ್ಲಿಸ್ಬಿಡ್ಬೇಕು ಅಂತ ಅಷ್ಟು ನಮ್ಮ ಮನಸ್ಸು ಕಠೋರವಾಗಿದೆ. ಮಹಿಳೆಯರಿಗೆ ಯಾವುದೇ ರೀತಿ ಸೇಫ್ಟಿ ಇಲ್ಲ. ಆ ಮಹಿಳೆ ಸ್ಟೂಡೆಂಟು ಡೆತ್ ಆದಮೇಲೆ ಡಾಕ್ಟರ್ಸು ಪ್ರೊಟೆಸ್ಟ್ ಮಾಡಿದ್ದಾರೆ. ಆ ಡಾಕ್ಟರ್ಸ್ ಪ್ರೊಟೆಸ್ಟ್ ಮಾಡ್ತಾ ಇರೋ ಡಾಕ್ಟರ್ಸ್ ಮೇಲೆ ಡಾಕ್ಟರ್ ರಂಗನಾಥ್ ಮಾತನಾಡಿ, ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಸಂಸ್ಥೆಯ ಯುವ ವೈದ್ಯ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ವೈದ್ಯ ವೃತ್ತಿಗೆ ಅವಮಾನ ತಂದಿದೆ. ಒಬ್ಬ ಹೆಣ್ಣು ಮಗುವಿನ ಮೇಲೆ ಈ ಕೃತ್ಯಕ್ಕೆ ಮುಂದಾಗಿರುವುದು ನಾಚಿಕೆಗೇಡಿನ ಸಂಗತಿ. ಇದನ್ನು ನಾವು ಖಂಡಿಸುತ್ತಿದ್ದು, ಸಾವನ್ನಪ್ಪಿರುವ ಯುವತಿಗೆ ನ್ಯಾಯ ದೊರಕಬೇಕೆಂದು ಇಂದು ನಮಗೆ ತುರ್ತು ಸೇವೆಗಳನ್ನು ಹೊರತುಪಡಿಸಿ ಇತರೆ ಎಲ್ಲ ಆರೋಗ್ಯ ಸೇವೆಗಳನ್ನು ಸ್ಥಗಿತಗೊಳಿಸಿ ಹೋರಾಟಕ್ಕಿಳಿದಿದ್ದೇವೆ. ಇದಕ್ಕೆ ದೇಶದಾದ್ಯಂತ ಎಲ್ಲ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಬೆಂಬಲ ದೊರೆತಿದ್ದು, ಕೃತ್ಯ ಎಸಗಿರುವ ಕಿಡಿಗೇಡಿಗಳಿಗೆ ಶಿಕ್ಷೆ ಆಗುವವರೆಗೆ ನಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ ಎಂದರು. ನಿಮಗೆಲ್ಲ ಗೊತ್ತಿದೆ, ಇವತ್ತು ರಾಷ್ಟ್ರವ್ಯಾಪಿ ಆಕ್ರೋಶವನ್ನು ಏನು ಬಂಗಾಳದಲ್ಲಿ ನಮ್ಮ ಸಹೋದ್ಯೋಗಿ ವೈದ್ಯರು ನಿಷ್ಠಾವಂತ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ವೈದ್ಯರ ಮೇಲೆ ಅನಾಗರಿಕವಾಗಿ ಅದು ಯಾವ ರೀತಿ ದೌರ್ಜನ್ಯ ಎಸಗಿದ್ದಾರೆ ಅಂದರೆ ನಿಮಗೆಲ್ಲ ಗೊತ್ತಾಗಿದೆ. ಅದರ ವಿರುದ್ಧವಾಗಿ ಮತ್ತು ಅದಕ್ಕೆ ನೈತಿಕವಾಗಿ ಅವ್ರು ಮಾಡ್ತಕ್ಕಂಥ ಆ ದೌರ್ಜನ್ಯಕ್ಕೆ ವಿರೋಧಿಸಿ IMA ಇವತ್ತೇನು ಭಾರತೀಯ IMA ಏನು ಕರೆಗೊಟ್ಟಿದೆ, ಅದಕ್ಕೆ ದ್ಯೋತಕವಾಗಿ ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ವೈದ್ಯಾಧಿಕಾರ ಸಂಘ ಅದಕ್ಕೆ ಬೆಂಬಲಿಸಿ ಇವತ್ತನ್ನು ಪ್ರತಿಭಟನೆಯನ್ನು ಕರೆ ಕಟ್ಟಿದೆ. ನಾವು ಅದಕ್ಕೆ ಬೆಂಬಲವನ್ನು ಸೂಚಿಸುತ್ತಾ ಯಾವುದೇ ರೀತಿ ಎಮರ್ಜೆನ್ಸಿ ಸರ್ವಿಸ್ಗೆ ತೊಂದರೆ ಆಗದಂಗೆ
ಯಾವುದೇ ರೀತಿ ಈಗಾಗಲೇ ನಾವು 30 ಪೇಷಂಟ್ ನೋಡಿದ್ವಿ, ಎಮರ್ಜೆನ್ಸಿ ಪೇಷಂಟ್ ಆಗಲೇ 30 ಪೇಷಂಟ್ ನೋಡಿದ್ವಿ. OPD ಸರ್ವಿಸ್ ಮಾತ್ರ ಬಂದ್ ಮಾಡಿ ಇವತ್ತಾಗಲೇ ಮೇಡಮ್ ಹೇಳಿದ್ದಾರೆ, ನಾವು ನಿಜವಾಗ್ಲೂ ಕತ್ತಲಲ್ಲಿ ಇಷ್ಟು ದಿವಸ. ಈ ಸಂದರ್ಭದಲ್ಲಿ ಟಿಎಚ್ಒ ಡಾಕ್ಟರ್ ನಿಸಾರ್ ಫಾತಿಮಾ, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಯಪ್ರಕಾಶ್, ಡಾಕ್ಟರ್ ರಂಗನಾಥ್, ಡಾಕ್ಟರ್ ನವೀನ್ ಕುಮಾರ್ ಇನ್ನು ಮುಂತಾದ ವೈದ್ಯರು, ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಪ್ರಸಕ್ತ ದಿನಮಾನದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಬಲವರ್ಧನೆಗೆ ಶ್ರಮಿಸುತ್ತಿದೆ. ರೈತಾಪಿ ವರ್ಗ ಸಹಕಾರಿ ಸಂಘಗಳಲ್ಲಿ ವಹಿವಾಟು ನಡೆಸುವ ಮೂಲಕ ಇಲ್ಲಿನ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹಾಸನ ಜಿಲ್ಲಾ HDCC ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ MA ನಾಗರಾಜ್ ಕರೆ ನೀಡಿದರು. ಬೇಲೂರು ತಾಲೂಕಿನ ಹೆಬ್ಬಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಾಣಿಜ್ಯ ಬ್ಯಾಂಕುಗಳ ರೀತಿಯಲ್ಲಿ ನಮ್ಮ ಸಹಕಾರ ಸಂಘಗಳು ಪರಿವರ್ತನೆಯಾಗಿವೆ. ಬೆಳೆ ಸಾಲ, ಹೈನುಗಾರಿಕೆ, ವ್ಯಾಪಾರ ಇನ್ನಿತರೆ ಸವಲತ್ತುಗಳನ್ನು ಸಂಪೂರ್ಣ ಗಣಕೀಕೃತ ತಂತ್ರಜ್ಞಾನದ ಮೂಲಕವೇ ವಿತರಿಸುವ ಹಿನ್ನೆಲೆಯಲ್ಲಿ ಎಲ್ಲಿಯೂ ಲೋಪಗೊಳ್ಳದಂತೆ ಕ್ರಮ ವಹಿಸಲಾಗಿದೆ. ಆದ್ದರಿಂದ ರೈತರು ಕೇವಲ ಬೆಳೆ ಸಾಲ ಪಡೆದರೆ ಅಷ್ಟೇ ಸಾಲದು, ಜೊತೆಗೆ ಠೇವಣಿ ಮತ್ತು ವಂತಿಕೆಯನ್ನು ನೀಡುವ ಹಿನ್ನೆಲೆಯಲ್ಲಿ ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ಬೇಲೂರು HDCC ಬ್ಯಾಂಕ್ ಕ್ಷೇತ್ರಾಧಿಕಾರಿಗಳಾದ MJ ದಿನೇಶ್ ಮಾತನಾಡಿ, ಸರ್ವ ಸದಸ್ಯರಿಗೂ ಸಂಘ ಸವಲತ್ತುಗಳನ್ನು ನೀಡಬೇಕು ಎಂಬ ಉದ್ದೇಶದಿಂದಲೇ HDCC ಬ್ಯಾಂಕ್ ಕಂಪ್ಯೂಟರ್ ತಂತ್ರಜ್ಞಾನ ಅಳವಡಿಸಿದೆ. ರೈತರು ನಿಮ್ಮ ಸಂಘದಲ್ಲಿಯೇ ATM ಕಾರ್ಡ್ ಮೂಲಕ ಮೈಕ್ರೋ ಗಣಕದಿಂದ ಹಣ ಪಡೆಯುವುದು, ರಸಗೊಬ್ಬರ ಸೇರಿದಂತೆ ಇನ್ನಿತರ ವ್ಯವಹಾರದ ಜೊತೆಗೆ ಪಹಣಿಯನ್ನು ಕೂಡ ಪಡೆಯುವ ಅವಕಾಶ ನೀಡಲಾಗಿದೆ. MA ನಾಗರಾಜ್ ಅವರು ತಮ್ಮ ಕ್ರಿಯಾಶೀಲತೆಯಿಂದ ಬೇಲೂರಿನ ಸಂಘಗಳಿಗೆ ನೀಡಿದ ಒತ್ತು ನಿಜಕ್ಕೂ ಅಗಮ್ಯವಾಗಿದೆ ಎಂದರು. ಸಮಯ ಹಣಕ್ಕೆ ಸಮಾನ, ಟೈಮ್ ಈಸ್ ಮನಿ, ಮನಿ ಈಸ್ ಟೈಮ್ ಅಂತ ಇವತ್ತು ಸುಧಾ ಮೂರ್ತಿ ಅವರು ಹೇಳ್ತಾ ಇದ್ರು, ಯಾವುದೋ ಮನೆ ಭಾಷಣ ಹೇಳ್ತಾ ಇದ್ರು. ಹಾಗಾಗಿ ಸಮಯ ಪ್ರಜ್ಞೆ ಇರಲಿ, ಅನಾವಶ್ಯಕವಾಗಿ ಯಾರೂ ಸಮಯ ಕಳೆಯೋದು ಬೇಡ. ಹೋದ ದಿನ ಮತ್ತೆ ಯಾವುದು ಬೇಕಾದ್ರೂ ಸಿಗುತ್ತೆ, ನೆನ್ನೆ ದಿನ ಮತ್ತೆ ಬರೋದಿಲ್ಲ, ಕಳೆದೋಗಿ ಮತ್ತೆ ಸಿಗೋದಿಲ್ಲ. ಹಾಗಾಗಿ ನಾವೆಲ್ಲರೂ ಪ್ರಜ್ಞಾವಂತರಾಗಿ ನಮ್ಮ ರೈತರು ಇನ್ನೂ ಇವತ್ತು ಬರ್ತಾ ನೋಡಿದ್ರೆ ಹೆಬ್ಬಾಳ ಬ್ಯಾಂಗ್ಳೂರಿಗಿಂತ ನಮ್ಮ ಹೆಬ್ಬಾಳ ಚೆನ್ನಾಗಿದೆ, ಹೌದಲ್ವಾ? ನಾವು ಇಲ್ಲಿಂದ ಹಳೆಬೀಡಿಗೆ ಹೋಗ್ಬೇಕಾದ್ರೆ ಗುಂಡಿಗೋಟ್ರಲ್ಲಿ ಹೋಗ್ಬೇಕಂತ ಪರಿಸ್ಥಿತಿ. ಹೀಗಾಗಿ ಅನೇಕ ನಾವು ಭಾಳ ಅಭಿವೃದ್ಧಿ ಪಥದಲ್ಲಿದ್ದೀವಿ, ಭಾಳ ಅಭಿವೃದ್ಧಿ ಪಥದಲ್ಲಿದ್ದೀವಿ. ಹಂಗೆ ಹೋಗೋಣ ಅಂತ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕುಮಾರಣ್ಣ ಮಾತಾಡಲ್ಲ ಅಂತಿದ್ದೆ, ಮಾತಾಡ್ಬಾರ್ದು, ನಾ ಕೂತ ಮೇಲೆ ಮಾತಾಡ್ತೀನಿ. ಸಂದರ್ಭದಲ್ಲಿ ಹೆಬ್ಬಾಳು ಸಹಕಾರ ಸಂಘದ ಅಧ್ಯಕ್ಷ TC ಬಸವೇಗೌಡ, ಮಾಜಿ ಅಧ್ಯಕ್ಷ HG ಭುವನೇಶ್, APLD ಬ್ಯಾಂಕ್ ಅಧ್ಯಕ್ಷ ನಟರಾಜ್, ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ KK ಮೋಹನ್, ಸಂಘದ ಉಪಾಧ್ಯಕ್ಷ ರಾಮಚಂದ್ರ ಶೆಟ್ಟಿ, ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಸೇರಿದಂತೆ ಇತರರು ಹಾಜರಿದ್ದರು. ಭಾರತ ಪರಂಪರೆಯ ಹಿನ್ನೆಲೆಯ ರಾಷ್ಟ್ರ, ಅದನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರದು ಎಂದು ಹುಸೈನ್ ಮುಯ್ನಿ ಅಲ್ಸನಿ ಹೇಳಿದರು. ಸಕಲೇಶಪುರ ಪಟ್ಟಣದಲ್ಲಿ SSF ಹಾಸನ ಜಿಲ್ಲಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಆಜಾದಿ ರ್ಯಾಲಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದೇಶದ ಏಕತೆ, ಸಂವಿಧಾನ ಮತ್ತು ಸಮಗ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ SSF ಕೆಲಸ ಮಾಡುತ್ತಿದೆ. ಭಾರತವು ಪ್ರತಿಯೊಬ್ಬ ಭಾರತೀಯನಿಗೂ ಸೇರಿದೆ. ಬುದ್ಧ, ಬಸವ, ಅಂಬೇಡ್ಕರ್, ಕುವೆಂಪು ಮತ್ತು ಸೂಫಿ ಸಂತರು ತುಂಬಿದ ತಪಸ್ಸು ಮತ್ತು ಮೌಲ್ಯಗಳಿಂದ ನಮ್ಮ ನಾಡು ರೂಪುಗೊಂಡಿದ್ದು, ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಯೂ ಸಂವಿಧಾನದ ಅಡಿಯಲ್ಲಿ ದೇಶದ ರಕ್ಷಣೆಯ ಹೊಣೆ ಇದೆ. ಅದನ್ನು ಪಾಲಿಸುವಲ್ಲಿ ನಾವೆಲ್ಲ ಕೈಜೋಡಿಸಬೇಕು ಎಂದರು. 42 ಕೋಟಿ ಮನುಷ್ಯರು ಭಾರತದಲ್ಲಿ ವಾಸಿಸುತ್ತಾ ಇದ್ದಾರೆ. ಅಂದರೆ ಜಗತ್ತಿನ 18% ಮನುಷ್ಯರು ಆಗಸ್ಟ್ ತಿಂಗಳನ್ನು ನಮ್ಮ ನಾಡಿನ ಸ್ವಾತಂತ್ರ್ಯದ ಹಬ್ಬವಾಗಿ, ಹರ್ಷವಾಗಿ, ಸಡಗರ ಸಂಭ್ರಮದಿಂದ ಕೊಂಡಾಡುತ್ತಾ ಇದ್ದಾರೆ. ನಮ್ಮ ನಾಡಿನ 142 ಕೋಟಿಯಷ್ಟು ಬರುವಂತಹ ಜನರು ಈ ನಾಡಿನ ಅತ್ಯಮೂಲ್ಯ ಸಂಪತ್ತಿನ ದೊಡ್ಡ ಉದಾಹರಣೆಗಳಾಗಿದ್ದಾರೆ. ಪವಿತ್ರವಾದ ಭಾರತದ ಮಣ್ಣಿಗೆ ಭವ್ಯವಾದ ಪರಂಪರೆ ಇದೆ, ಇತಿಹಾಸವಿದೆ. ಹಲವಾರು ಸಹಸ್ರಮಾನ ವರ್ಷಗಳ ಇತಿಹಾಸವಿರುವ ಈ ಭಾರತದ ಮಣ್ಣು ಹಲವಾರು ರಾಜರುಗಳನ್ನು ಆಡಳಿತ. ಈ ಸಂದರ್ಭದಲ್ಲಿ SYS ರಾಜ್ಯ ಕಾರ್ಯದರ್ಶಿ ಮಾರನಹಳ್ಳಿ, ಅಧ್ಯಕ್ಷರು ಬದ್ರಿಯಾ ಜಮಾ ಮಸೀದಿಯ ಖದೀಬರಾದ ಅಬ್ದುಲ್ ರಜಾಕ್ ಸಕಾಫಿ, SSF SYS ಮುಖಂಡ ಆನೆಮಹಲ್ ಅಸೈನಾರ್, ವಾಜಿದ್ ಬಾಳುಪೇಟೆ, ರಫೀಕ್ ಮದನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅಡಿಕೆ ಬೊಮ್ಮನಹಳ್ಳಿ ಏತ ನೀರಾವರಿ ಯೋಜನೆಗೆ ಭೂಮಿ ನೀಡಿರುವ ಬಾಕಿ ರೈತರಿಗೆ ಕೂಡಲೇ ಸೂಕ್ತ ಪರಿಹಾರದ ಹಣ ದೊರೆಯಲಿದ್ದು, ಭೂಮಿ ನೀಡಿರುವ ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಶಾಸಕ ಎ ಮಂಜು ತಿಳಿಸಿದರು. ಅರಕಲಗೂಡು ತಾಲೂಕಿನ ಅಡಿಕೆ ಬೊಮ್ಮನಹಳ್ಳಿ ಏತ ನೀರಾವರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಅಂದಿನ ರಾಜ್ಯದ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ, ಮಲ್ಲಪ್ಪನವರು ಶಾಸಕರಾಗಿದ್ದ ಮಲ್ಲಪ್ಪನವರು ಮತ್ತು HN ನಂಜೇಗೌಡರು ಸಂಸದರಾಗಿದ್ದ ಅವಧಿಯಲ್ಲಿ ಈ ಏತ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಬಂದಿದೆ. ಸುಮಾರು 4 ದಶಕಗಳ ಯೋಜನೆ ಇದಾಗಿದ್ದು, ಇನ್ನೂ ಕೂಡ 1500 ಎಕರೆ ಕೃಷಿ ಭೂಮಿಗೆ ನೀರು ಕೊಡಲು ಸಾಧ್ಯವಾಗಿಲ್ಲ. ಏಕೆಂದರೆ 150 ಎಕರೆಗೆ ಪರಿಹಾರದ ಹಣ ಕೊಡಬೇಕಿದೆ. ಈ ಸಲುವಾಗಿ ಮುಂದೆ ನೀರು ಹೋಗಲು ಸಾಧ್ಯವಾಗಿಲ್ಲ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇಂಜಿನಿಯರ್ಗಳು ನಿಮಗೆ ವರದಿ ಕೊಟ್ಟಿದ್ದಾರೆ. ಬಹುಶಃ ಇದು ಭಾರಿ ದಿನಗಳ
ಈ ಭಾಗದ ಜನರ ಕನಸು. ಹನಿ ನೀರಾವರಿಗೆ ಪ್ರತಿಯೊಬ್ಬರಿಗೂ 8,000 ಚಿಲ್ಲರೆ ಎಕರೆಗೆ ನೀರು ಕೊಡುವಂಥ ಸೌಕರ್ಯ. ಇದರಲ್ಲಿ ಇವತ್ತು ನಾವು ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಒಂದು 83ನೇ ಇಸ್ವಿನಲ್ಲಿ ಮಲ್ಲಪ್ಪನವರು ಶಾಸಕರಾಗಿದ್ದಾಗ, ನಂಜೇಗೌಡರು MP ಆಗಿದ್ದಾಗ ಆದಂಥ ಒಂದು ಲಿಫ್ಟ್ ಇರಿಗೇಷನ್ ಇದು. ಬಹುಶಃ ಈ ಲಿಫ್ಟ್ ಇರಿಗೇಷನ್ನು ಇವ್ರು ಹೇಳ್ದಂಗೆ 8,000 ಎಕರೆಗೂ ನೀರನ್ನು ತಲುಪ್ತಕ್ಕಂಥದ್ದಕ್ಕೆ ಅಡಚಣೆ ಆಗಿರೋದೇನೆಂದರೆ ಇಲಾಖೆಯಿಂದ ಲ್ಯಾಂಡ್ ಕಳ್ಕೊಂಡಿರೋರಿಗೆ ದುಡ್ಡು ಕೊಡದೇ ಇರೋ ಕಾರಣ ಸುಮಾರು ಜನಕ್ಕೆ ನೀರನ್ನ ಬಿಡದೇ ಕೆನಾಲ್ನ ಮುಚ್ಕೊಂಡಿದ್ದೀವಿ. ನಾವು ಕೆಲವರಿಗೆಲ್ಲ ಮನವೊಲಿಸಿದ್ದನ್ನೆಲ್ಲ ಮಾಡಿದ್ದೀವಿ. ಈಗಾಗಲೇ ಮತ್ತೆ ಈಗ ADLR ಅದಕ್ಕೆ ದುಡ್ಡು ಬಂದಿರೋದ್ರಿಂದ ಅದು. ಹೇಮಾವತಿ ಬಲಮೇಲ್ದಂಡೆ ನಾಲಾ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ವಿಶ್ವನಾಥ್ ಮಾತನಾಡಿ, ಅಡಿಕೆ ಬೊಮ್ಮನಹಳ್ಳಿ ಏತ ನೀರಾವರಿ ಯೋಜನೆ ವ್ಯಾಪ್ತಿಗೆ 34 ಗ್ರಾಮಗಳ 70ಕ್ಕೂ ಹೆಚ್ಚು ಕೆರೆಗಳು ಬರುತ್ತವೆ. 8,500 ಎಕರೆ ಅಚ್ಚುಕಟ್ಟು ಇದೆ. ಈಗಾಗಲೇ ಘೋಷಣೆಯಾಗಿರುವ ಅಚ್ಚುಕಟ್ಟು 6,978 ಎಕರೆ ಆಗಿದೆ. ಎಡಶಾಖೆ ನಾಲೆ ಉದ್ದ 15.308 ಕಿಲೋಮೀಟರ್, ಬಲಶಾಖೆ ನಾಲೆ ಉದ್ದ 12.632 ಕಿಲೋಮೀಟರ್ ದೂರವಿದ್ದು, ಈ ಪೈಕಿ 5.50 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ. ಒಟ್ಟು 8 ವಿತರಣಾ ನಾಲೆಗಳ ನೇರ ತೂಬುಗಳಿವೆ. 89 ಕ್ಯೂಸೆಕ್ಸ್ ನೀರು ಹರಿಸುವ ಸಾಮರ್ಥ್ಯವನ್ನ ಹೊಂದಿದ್ದು, ಈ ಯೋಜನೆ ವ್ಯಾಪ್ತಿಯ ಎಲ್ಲಾ ಕೆರೆಗಳು ಸಹ ಈ ಬಾರಿ ತುಂಬಲಿವೆ ಎಂದು ವಿವರಿಸಿದರು. 1,500 ಎಕರೆ ಅಚ್ಚುಕಟ್ಟು ಪ್ರದೇಶ ಹೊಂದಿತ್ತು. ಇದರಲ್ಲಿ ನಮಗೆ 29 + 5 34 ಗ್ರಾಮಗಳಿಗೆ ಉಪಯೋಗ ಆಗ್ತಾ ಇದೆ. ಈ 34 ಗ್ರಾಮಗಳಿಂದ ನಾವು ಸುಮಾರಾಗಿ ಕೆರೆಕಟ್ಟೆಗಳನ್ನು ನೀರು ತುಂಬಿಸೋದಕ್ಕೆ ಯೋಜನೆ ಮಾಡಿಕೊಂಡಿದ್ವಿ. ಇದರಲ್ಲಿ 89 ಕ್ಯೂಸೆಕ್ಸ್ ನೀರನ್ನು ನಾವು ಎತ್ತಿ 550 ಮೀಟ್ರ್ ನಮ್ಮ ಕೆನಾಲಲ್ಲಿ 89 ಕ್ಯೂಸೆಕ್ಸ್ ನೀರು ಎತ್ಬಿಟ್ಟು ಒಟ್ಟು 385 MCFT ನೀರು ಅಷ್ಟನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಇದರಿಂದ ನಮಗೆ ಕೆರೆಕಟ್ಟೆಗಳಿಗೆ ಮತ್ತು ಅಚ್ಚುಕಟ್ಟುದಾರರಿಗೆ, ಅರೆಕುಷ್ಕಿ ಬೆಳೆ ಬೆಳೆಯೋದಕ್ಕೆ ಅಚ್ಚುಕಟ್ಟುದಾರರಿಗೆ, ಕೆರೆಕಟ್ಟೆಗಳಿಗೆ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಿ ದನಕರುಗಳಿಗೆ, ಜಾನುವಾರುಗಳಿಗೆಲ್ಲ ಕುಡಿಯೋ ನೀರಿನ ಉಪಯೋಗವೂ ಆಗ್ತಾಯಿದೆ. ಮತ್ತು ಇದಕ್ಕಿಂತ ಮುಖ್ಯವಾಗಿ ನಮಗೆ ಅರೆಕುಷ್ಕಿ ಬೆಳೆಯೋದಕ್ಕೂ ರೈತರಿಗೆ ಅನುಕೂಲ ಆಗ್ತಾಯಿದೆ. ಇದರಲ್ಲಿ ನಮಗೆ ಪಂಪಿನ ಕೆಪಾಸಿಟಿ 4+1 ಇದೆ. ಈಗ ಪ್ರೆಸೆಂಟ್ಲಿ ನಾವು 4 ಮೋಟ್ರ್ ಬದಲು 3 ಮೋಟ್ರು ನಾವು ಓಡಿಸ್ತಾ ಇದ್ದೀವಿ. ಇನ್ನೊಂದು ಮೋಟ್ರಿಗೆ ನಮಗೆ ದುಡ್ಡು ಆಲ್ರೆಡಿ ಸ್ಯಾಂಕ್ಷನ್ ಆಗಿರೋದ್ರಿಂದ 25 ಲಕ್ಷ ಶೀಘ್ರದಲ್ಲಿ ಅದನ್ನು ಇದು ಮಾಡುವ. ಕಾರ್ಯಕ್ರಮದಲ್ಲಿ ಹೇಮಾವತಿ ಜಲಾಶಯ ವ್ಯಾಪ್ತಿಯ ಅಧೀಕ್ಷಕ ಇಂಜಿನಿಯರ್ ಜ್ಯೋತಿ, ಜಿಕೆ ಇಂಜಿನಿಯರ್ಗಳಾದ ಸಂತೋಷ್, ಶಿವರಾಜ್, ಮುಖಂಡರಾದ ನರಸೇಗೌಡ, ಕೃಷ್ಣೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ವ್ಯಾಪ್ತಿಯಾದ್ಯಂತ ಕಾಡಾನೆಗಳ ಸಂಚಲನ ನಡುರಸ್ತೆಯಲ್ಲಿ ಗುಂಪು ಗುಂಪಾಗಿ ಜಾನುವಾರುಗಳಂತೆ ಕಂಡುಬರುತ್ತಿರುವುದರಿಂದ ಸಾರ್ವಜನಿಕರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಹೌದು, ತೋಟಗಳಲ್ಲಿ ಬೀಡುಬಿಟ್ಟಿರುವ ಕಾಡಾನೆಗಳಿಂದ ಬಸವಳಿದ ರೈತರು ಹಾಗೂ ಕಾಫಿ ಬೆಳೆಗಾರರು ಬೇರೆ ಕಡೆ ಆನೆಗಳನ್ನು ಓಡಿಸುವ ಕಾರ್ಯಕ್ರಮದಲ್ಲಿ ನಿರತರಾಗಿರುವುದು ಸಾಮಾನ್ಯವಾಗಿದೆ. ಈ ನಡುವೆ ಒಂದು ತೋಟದಿಂದ ಮತ್ತೊಂದು ತೋಟಕ್ಕೆ ದಾಟುವ ಆನೆಗಳನ್ನು ಸಾರ್ವಜನಿಕರು ವಿಡಿಯೋ ಮಾಡಿಕೊಂಡು ಖುಷಿ ಪಡುತ್ತಿದ್ದಾರೆ. ಕಾಫಿ ತೋಟ, ಅಡಿಕೆ, ಬಾಳೆ, ಜೋಳದ ಹೊಲಗಳನ್ನು ಸಂಪೂರ್ಣ ಸರ್ವನಾಶ ಮಾಡುತ್ತಿರುವ ಅಷ್ಟು ಕಾಡಾನೆಗಳನ್ನು ಬೇರೆ ಕಡೆಗೆ ಸ್ಥಳಾಂತರಿಸುವುದರ ಮೂಲಕ ಬೆಳೆ ನಷ್ಟದಿಂದ ಉಂಟಾಗುತ್ತಿರುವ ಆರ್ಥಿಕ ನಷ್ಟಕ್ಕೆ ತಿಲಾಂಜಲಿ ಇಡಿ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಕೋಲ್ಕತ್ತಾದಲ್ಲಿ ಕರ್ತವ್ಯ ನಿರತ ವೈದ್ಯೆ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ದುಷ್ಕೃತ್ಯವನ್ನ ಖಂಡಿಸಿ ವೈದ್ಯರು ಶನಿವಾರ ಅರ್ಕಲ್ಗೂಡು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದ ಪರಿಣಾಮ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಗದೆ ರೋಗಿಗಳು ಪರದಾಡುವಂತಾಗಿತ್ತು. ತಾಲೂಕು ಸರ್ಕಾರಿ ವೈದ್ಯರ ಸಂಘದ ಘಟಕ ಹಾಗೂ ಖಾಸಗಿ ಘಟಕದ ವೈದ್ಯರು ಸಿಬ್ಬಂದಿ ಪಟ್ಟಣದ ಅನಕೃ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ವೈದ್ಯರು ಹಾಗೂ ಸಿಬ್ಬಂದಿಗಳು ಪ್ರತಿಭಟನೆಯಲ್ಲಿ ನಿರತರಾಗಿದ್ದ ಪರಿಣಾಮ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಗದೆ ರೋಗಿಗಳು ಪರದಾಡಿದರು. ಇನ್ನು ಪ್ರತಿಭಟನೆಯನ್ನ ಉದ್ದೇಶಿಸಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಮಾತನಾಡಿ, ಕರ್ತವ್ಯ ನಿರತ ವೈದ್ಯರ ಮೇಲಿನ ಅತ್ಯಾಚಾರ, ಕೊಲೆಯಾಗಿರುವುದು ಅಮಾನುಷ ಕೃತ್ಯವಾಗಿದೆ. ಇದರಿಂದ ವೈದ್ಯಕೀಯ ಸೇವೆ ಸಲ್ಲಿಸುವ ವೃಂದಕ್ಕೆ ಜೀವ ಭಯ ಉಂಟು ಮಾಡಿದೆ. ವೈದ್ಯರಿಗೆ ಸೂಕ್ತ ಭದ್ರತೆ ಇಲ್ಲವಾಗಿದೆ. ಸರ್ಕಾರ ವೈದ್ಯರಿಗೆ ರಕ್ಷಣೆ ನೀಡುವ ಮೂಲಕ ನಿರ್ಭೀತಿಯಿಂದ ಕರ್ತವ್ಯ ನಿರ್ವಹಿಸಲು ಕಾನೂನು ರೂಪಿಸಬೇಕು ಎಂದು ಮನವಿ ಮಾಡಿದರು. ಮೆಡಿಕಲ್ ಕಾಲೇಜಲ್ಲಿ ವೈದ್ಯರ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದು, ಇಂದು ಅರಕಲಗೂಡು ತಾಲೂಕಿನ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ವೈದ್ಯರುಗಳು ಸೇರಿಕೊಂಡು ಪ್ರತಿಭಟನೆ ನಡೆಸಿ ನ್ಯಾಯವನ್ನು ಬೇಡುತ್ತಿದ್ದೇವೆ. ನಮ್ಮ ವೈದ್ಯರುಗಳಿಗೆ ಕರ್ತವ್ಯದ ವೇಳೆಯಲ್ಲಿ ಯಾವುದೇ ರಕ್ಷಣೆ ಇಲ್ಲದಂತಾಗಿ ಭಯದ ವಾತಾವರಣದಲ್ಲಿ ನಾವು ಕಾರ್ಯನಿರ್ವಹಿಸಿದ್ದೇವೆ. ಆದ್ದರಿಂದ ಈ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿಸಿಕೊಳ್ಳುವುದೇನೆಂದರೆ, ನಮಗೆ ಸೂಕ್ತ ರಕ್ಷಣೆ ಕೊಟ್ಟು ಕಾರ್ಯನಿರ್ವಹಿಸಲು ಮನಸ್ಥೈರ್ಯ ನೀಡಬೇಕೆಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ನಮ್ಮ ಎಲ್ಲ ವೈದ್ಯಾಧಿಕಾರಿಗಳ ಸಂಘದ ಪರವಾಗಿ ಮತ್ತು ನಮ್ಮ ಖಾಸಗಿ ವೈದ್ಯರ ಸಂಘದ ಪರವಾಗಿ ಹಾಗೂ ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿಗಳ ಪರವಾಗಿ ನಾನು ವಿನಂತಿಸುವುದೇನೆಂದರೆ, ನಮಗೆ ರಕ್ಷಣೆ ಕೊಡಿ. ಸಾರ್ವಜನಿಕರು ಕೂಡ ನಮ್ಮ ವೈದ್ಯರೊಡನೆ ಉತ್ತಮ ರೀತಿಯಲ್ಲಿ ವರ್ತಿಸಿ ಸೇವೆಯನ್ನು ಪಡೆಯಬೇಕೆಂದು
ಈ ಮೂಲಕ ತಿಳಿಸಲು ಇಚ್ಛಿಸುತ್ತೇನೆ. ಪ್ರತಿಭಟನೆಯಲ್ಲಿ ಡಾಕ್ಟರ್ ಲತಾ, ಡಾಕ್ಟರ್ ನಮ್ರತಾ, ಡಾಕ್ಟರ್ ಸುರೇಶ್, ಡಾಕ್ಟರ್ ದಿವ್ಯಾ, ಡಾಕ್ಟರ್ ಸಿಂಧು, ಡಾಕ್ಟರ್ ಸುನೀಲ್, ಡಾಕ್ಟರ್ ಅನಿಲ್, ಡಾಕ್ಟರ್ ಶರತ್ ಸೇರಿದಂತೆ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಎನ್ಎಚ್ಎಂ ಒಳಗುತ್ತಿಗೆ ನೌಕರರನ್ನ ಖಾಯ ಮಾಡುವಂತೆ ಆಗ್ರಹಿಸಿ ಎನ್ಎಚ್ಎಂ ಸಿಬ್ಬಂದಿಗಳು ಪಟ್ಟಣದ ಕ್ರಾಡ್ ಆಸ್ಪತ್ರೆ ಮುಂಭಾಗ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಅವರಿಗೆ ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ಎನ್ಎಚ್ಎಂ ಸಿಬ್ಬಂದಿಗಳು, ಕಾಂಗ್ರೆಸ್ ಪಕ್ಷವು ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಆರೋಗ್ಯ ಇಲಾಖೆಯ ಎನ್ಎಚ್ಎಂ ಒಳಗುತ್ತಿಗೆ ನೌಕರರನ್ನ ಖಾಯ ಮಾಡಲು ಸರ್ಕಾರ ಗಮನ ಹರಿಸಬೇಕು. ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ 28,258 ನೌಕರರು ಎನ್ಎಚ್ಎಂ ಯೋಜನೆಯಡಿಯಲ್ಲಿ ಒಳಗುತ್ತಿಗೆ ನೌಕರರಾಗಿ ಕಳೆದ 20 ವರ್ಷದಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ. ರಾಜ್ಯದಲ್ಲಿ ಕೊರೋನಾ ಮಹಾಮಾರಿಯನ್ನ ಕಟ್ಟಿಹಾಕುವಲ್ಲಿ ವಾರಿಯರ್ಗಳಂತೆ ಕರ್ತವ್ಯ ನಿರ್ವಹಿಸಿದ್ದೇವೆ. ನಮ್ಮ ಎಲ್ಲ ಸೇವೆಯನ್ನ ಗುರುತಿಸಿ ಕಾಂಗ್ರೆಸ್ ಪಕ್ಷವು ವಿಧಾನಸಭಾ ಚುನಾವಣೆಯ ತಮ್ಮ ಪ್ರಣಾಳಿಕೆಯಲ್ಲಿ ಎನ್ಎಚ್ಎಂ ಒಳಗುತ್ತಿಗೆ ನೌಕರರನ್ನ ಖಾಯಂ ಮಾಡುತ್ತೇವೆ ಎಂದು ಘೋಷಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಇಲಾಖೆಯ ಎಲ್ಲ ಅಧಿಕಾರಿಗಳು ಸಹ ಮನವಿ ಮಾಡಲಾಗಿದೆ. ಸರ್ಕಾರವೇ ಘೋಷಿಸಿದಂತೆ ನಮ್ಮನ್ನ ಕಾಯಂ ಮಾಡಬೇಕೆಂಬುದು ನಮ್ಮ ಬಹುದಿನಗಳ ಏಕೈಕ ಬೇಡಿಕೆಯಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಈಡೇರಿಕೆಗಾಗಿ ಮಾನ್ಯ ಆರೋಗ್ಯ ಸಚಿವರು ಸಭೆ ನಡೆಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ನೌಕರರ ಕಾಯಂ ಕಡತ ಸಿದ್ಧಪಡಿಸಲು ಸೂಚಿಸಿರುತ್ತಾರೆ. ಅದರಂತೆ ಕಡತವು ರಚನೆಯಾಗಿ ಇಲಾಖೆಯ ಹಂತದಲ್ಲಿದೆ. ನುಡಿದಂತೆ ನಡೆಯುತ್ತಿರುವ ಘನ ಸರ್ಕಾರವು ಸಚಿವ ಸಂಪುಟದಲ್ಲಿ ಉನ್ನತ ಮಟ್ಟದ ನಿರ್ಣಯ ತೆಗೆದುಕೊಳ್ಳಬೇಕಾಗಿರುವುದರಿಂದ ಸರ್ಕಾರದ ಮೇಲೆ ಒತ್ತಡ ಹೇರಲು ರಾಜ್ಯಾದ್ಯಂತ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಎನ್ಎಚ್ಎಂ ಒಳಗುತ್ತಿಗೆ ನೌಕರರು ತಮ್ಮ ತಮ್ಮ ಕೆಲಸದ ಸ್ಥಳಗಳಲ್ಲಿ ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯ ನಿರ್ವಹಿಸಲು 17/8/2024 ರಿಂದ ಸಾಂಕೇತಿಕವಾಗಿ ಶಾಂತಿಯುತವಾಗಿ ಸರ್ಕಾರದ ಗಮನ ಸೆಳೆಯಲು ಕೈಗೊಂಡಿರುತ್ತೇವೆ ಎಂದರು. ಶಾಂತಿಯುತವಾಗಿ ಒಂದು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಯಾಕೆ ಉದ್ದೇಶ ಇಷ್ಟೇ, ಘನ ಸರ್ಕಾರ ಅವರ ಪ್ರಣಾಳಿಕೆಯಲ್ಲಿ ನಮ್ಮನ್ನು ಒಳಗುತ್ತಿಗೆ ನೌಕರರನ್ನು ಕಾಯಂ ಮಾಡ್ತೀವಿ ಅಂತ ಹೇಳಿ ಸೇರಿಸ್ಕೊಂಡಿದ್ದಾರೆ. ಅದು ಇದುವರೆಗೂ ಅವರು ಮುಂದುವರಿಸ್ತಾ ಇಲ್ಲ. ಅದರ ಕಡತವು ಅಲ್ಲೇ ಸ್ಟ್ರಕ್ ಆಗಿ ನಿಂತಿದೆ. ಅದನ್ನು ಮುಂದುವರಿಸಿ ನಮಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಶಾಂತಿಯುತವಾಗಿ ಒಂದು ಕಪ್ಪು ಪಟ್ಟಿ ಧರಿಸಿ ನಾವು ಇದೊಂದು ಮುಷ್ಕರವನ್ನು ಮಾಡಲಿಕ್ಕೆ ಮುಂದಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಸರ್ಕಾರ ನಮಗೆ ಅವರ ಪ್ರಣಾಳಿಕೆ. ಈ ಸಂದರ್ಭದಲ್ಲಿ ಎನ್ಎಚ್ಎಂ ಸಿಬ್ಬಂದಿಗಳಾದ ಡಾಕ್ಟರ್ ಪ್ರಶಾಂತ್, ಮಧು, ಭೂಮಿಕಾ, ಸಂಧ್ಯಾ, ನಾದಿಯಾ, ಮಂಜುನಾಥ್ ಸೇರಿದಂತೆ ಇತರರಿದ್ದರು. ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಚೌಡೇನಹಳ್ಳಿ ಗ್ರಾಮದ ಬಡ ರೈತ ಸಿಜೆ ವೆಂಕಟೇಶ್ ಅವರ ಕುಟುಂಬ ವಾಸಿಸುತ್ತಿದ್ದ ಮನೆ ಶುಕ್ರವಾರ ಸಂಜೆ ಸುರಿದ ಭಾರೀ ಮಳೆಗೆ ಸಂಪೂರ್ಣ ನೆಲಸಮಗೊಂಡಿದ್ದು, ಸೂಕ್ತ ಪರಿಹಾರಕ್ಕೆ ಕುಟುಂಬಸ್ಥರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಘಟನೆ ಕುರಿತು ಮಾತನಾಡಿದ ಬಡ ರೈತ ಸಿಜೆ ವೆಂಕಟೇಶ್, ನಮ್ಮ ಪೂರ್ವಜರ ಕಾಲದಿಂದಲೂ ವಾಸಿಸುವ ಮನೆ ಇದಾಗಿದ್ದು, ಶುಕ್ರವಾರ ಸಂಜೆ ಸುರಿದ ಭಾರೀ ಮಳೆಗೆ ಸಂಪೂರ್ಣ ನೆಲಸಮಗೊಂಡಿದೆ. ಈ ಘಟನೆಯಿಂದಾಗಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಹಾಗಾಗಿ ಸರ್ಕಾರ ಹಾಗೂ ತಾಲೂಕು ಆಡಳಿತ ನಮ್ಮ ಸಮಸ್ಯೆಯನ್ನ ಪರಿಗಣಿಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು. ಒಂದು 50 ವರ್ಷದಿಂದ ಈ ಮನೇಲಿ ವಾಸ ಮಾಡ್ತಾ ಇತ್ತು. ದಿವಸ ಕೂಲಿ ಮಾಡಿಕೊಂಡು ಹೆಂಗೋ ಜೀವನ ಸಾಗ್ತಾ ಇತ್ತು. ಮಳೆ ಇದ್ದಕ್ಕಿದ್ದಂಗೆ ಮೊನ್ನೆ ಮಳೆ ಜಾಸ್ತಿಯಾಗಿ ಮನೆ ಬಿದ್ದೋಗೈತೆ. ನಮಗೆ ಏನಾದರೂ ಒಂದು ಪರಿಹಾರ ಮಾಡಿಕೊಡಿ. ಈ ಸಂದರ್ಭದಲ್ಲಿ ಮಂಜುಳಾ, ಮುಖಂಡ ಅಣ್ಣೇಗೌಡ, ಮಂಜೇಗೌಡ, ನಾಗರಾಜು, ಯುವ ಮುಖಂಡ ಅಭಿಷೇಕ್, ಶೇಖರ್, ಸಿಪಿ ಪುಟ್ಟರಾಜು, ಮನು, ಕಿರಣ್, ರೇವಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಸಕಲ ಭಾಷೆಯ ಮೂಲವೇ ಸಂಸ್ಕೃತವಾಗಿದ್ದು, ಇದು ಪ್ರತಿಯೊಬ್ಬರೂ ಅಧ್ಯಯನವನ್ನ ಮಾಡಲೇಬೇಕಾದ ಭಾಷೆ ಎಂದು ಸಂಸ್ಕೃತ ವಿದ್ವಾಂಸ ಹಾಗೂ ನಿವೃತ್ತ ಪ್ರಾಚಾರ್ಯ ಶಂಭು ಭಟ್ ಕಡತೋಕರ್ ಅವರು ತಿಳಿಸಿದರು. ಹೊನ್ನಾವರ ತಾಲೂಕಿನ ಕವಲಕ್ಕಿಯ ಶ್ರೀ ಭಾರತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂಸ್ಕೃತ ಸಪ್ತಾಹ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಒಳಿತಿಗಾಗಿ ಒಂದಾಗಿ ಬದುಕಬೇಕು, ಬದುಕಿ ಸಾಧನೆಯನ್ನ ಮಾಡಬೇಕು ಎಂದು ಶಂಭು ಭಟ್ಟರು ಕರೆ ನೀಡಿದರು. इदानीं किमर्थं संस्कृतम् अत्र अभ्यसनीयम् इति ज्ञातव्यम् अस्माभिः. प्रयोजनम् अनुद्दिश्य न मन्दोऽपि प्रवर्तते. यस्य कार्यस्य प्रयोजनम् अस्ति तत् कार्यम् एव करणीयम्. ವಿಜಿ ಹೆಗಡೆ ಗುಡಿಗೆಯವರು ಮಾತನಾಡಿ, ಸಂಸ್ಕೃತವು ಸರಳವಾದ ಗ್ರಂಥಸ್ಥ ಭಾಷೆಯಾಗಿದೆ. ಸಂಸ್ಕೃತ ಅಧ್ಯಯನದಿಂದ ನೆನಪಿನ ಶಕ್ತಿ ವೃದ್ಧಿಸುತ್ತದೆ, ಜ್ಞಾನವೂ ಹೆಚ್ಚಾಗುತ್ತದೆ ಎನ್ನುವುದನ್ನು ವಿದೇಶಿ ತಜ್ಞರು ಸಹ ಒಪ್ಪಿಕೊಂಡಿದ್ದಾರೆ. ಸಂಸ್ಕೃತವನ್ನ ಮನೆ ಮನೆಗೂ ತಲುಪಿಸಬೇಕು ಎಂದು ನುಡಿದರು. ಮಯೂರ ವಾಹನಂ ವಂದೇ ಮುಗ್ವಾಪುರ ನಿವಾಸಿನಂ. ಆದರಣೀಯ ಕಾರ್ಯಕ್ರಮದ ಉದ್ಘಾಟಕः अस्माकं संस्कृतक्षेत्रे कृतभूरि परिश्रमाः तथा च संगीतक्षेत्रे अत्यन्तम् उत्तमरीत्या सङ्घटकाः इत्येव विख्याताः, स्वयं कोळलु निनादेन सुप्रसिद्धाः, तथा च इदानीं तेषां वयः इदानीं
ಕಾರ್ಯಕ್ರಮದಲ್ಲಿ ಆಡಳಿತಾಧಿಕಾರಿ ಎಂಎಸ್ ಹೆಗಡೆ, ಗುಣವಂತೆ, ಮುಖ್ಯ ಶಿಕ್ಷಕಿ ವೈಲೆಟ್ ಫರ್ನಾಂಡಿಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ರೂಪ, ವಿವಿಸಿ ನ್ಯೂಸ್, ಉತ್ತರ ಕನ್ನಡ. ಕೇರ್ಪೇಟೆ ತಾಲೂಕಿನ ಬೋಕನಕೆರೆ ಹೋಬಳಿಯ ಬಲ್ಲೇನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ 78ನೇ ಭಾರತ ಸ್ವಾತಂತ್ರ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಟೆಂಪೋ ಮಂಜು ತ್ರಿವರ್ಣ ಧ್ವಜಾರೋಹಣ ಮಾಡಿದರು. ಬಲ್ಲೇನಹಳ್ಳಿ ಸರ್ಕಾರಿ ಪ್ರೌಢಶಾಲಾ ವಿಭಾಗದ ಉಪಪ್ರಾಂಶುಪಾಲ ಪಿಎನ್ ಶಿವಣ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಬಳಿಕ ಮಾತನಾಡಿದ ಪಿಎನ್ ಶಿವಣ್ಣ ಅವರು, ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿ ಎಲೆಕ್ಟ್ರಿಕಲ್ಸ್ ಗುತ್ತಿಗೆದಾರರಾದ ಬಿಎಸ್ ರಾಮು ಅವರು ಬಲ್ಲೇನಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳ ದಾಖಲಾತಿ ಶುಲ್ಕವನ್ನು ಪಾವತಿಸುವುದರ ಜೊತೆಗೆ ಎಲ್ಲರಿಗೂ ಸಮವಸ್ತ್ರನ ಕೊಡುಗೆಯಾಗಿ ನೀಡಿದ್ದು ಎಸ್ಎಸ್ಎಲ್ಸಿ ಟಾಪರ್ಸ್ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸಿದ್ದಾರೆ. ಇದಲ್ಲದೆ ಬಲ್ಲೇನಹಳ್ಳಿ ಸರ್ಕಾರಿ ಪ್ರೌಢಶಾಲೆಗೆ ಈ ಸಾಲಿನ 8, 9, 10ನೇ ತರಗತಿಗೆ ದಾಖಲಾಗಿರುವ ಎಲ್ಲಾ ವಿದ್ಯಾರ್ಥಿಗಳ ದಾಖಲಾತಿ ಶುಲ್ಕವನ್ನು ಪಾವತಿಸುವ ಮೂಲಕ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಳಕ್ಕೆ ಕಾರಣವಾಗಿದ್ದಾರೆ. ಅವರ ಈ ಕಾರ್ಯಕ್ಕೆ ಅಭಿನಂದನೆಯನ್ನ ಎಲ್ಲರ ಪರವಾಗಿ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ದಾನಿ ಬಿಎಸ್ ರಾಮು, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ನಂದೀಶ್, ಬಲ್ಲೇನಹಳ್ಳಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಜಿಜಿ ರಾಜೇಗೌಡ, ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕುಮಾರ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಗೀತಾ ನಾಗರಾಜು, ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ರಾಮು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ಬಿಬಿಸಿ ನ್ಯೂಸ್, ಕೇರ್ಪೇಟೆ. ಮುರಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಶನಿವಾರ ಬೆಳಗಿನ ಜಾವ ಸುರಿದ ಭಾರೀ ಮಳೆಗೆ ಶಾಲಾ ಆವರಣ ಸಂಪೂರ್ಣ ಜಲಾವೃತಗೊಂಡ ಕಾರಣ ಶಾಲಾ ಮಕ್ಕಳು ಶಾಲೆಯ ಕಡೆಗೆ ಮುಖ ಮಾಡಲಿಲ್ಲ. ಹೌದು, ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮುರಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಕತೆ ಹೇಳತಿರದಂತಾಗಿದೆ. ಮಳೆಯಿಂದ ಶಾಲಾ ಆವರಣ ಸಂಪೂರ್ಣ ಜಲಾವೃತಗೊಂಡಿದ್ದು, ಇದರಿಂದ ಮಕ್ಕಳು ಮತ್ತು ಶಿಕ್ಷಕರು ಶಾಲೆಯ ಒಳಗೆ ಹೋಗಿ ಬರಲು ಹರಸಾಹಸ ಪಡುವಂತಾಗಿದೆ. ಶಾಲಾ ಆವರಣದಲ್ಲೆಲ್ಲ ನೀರು ಸಂಗ್ರಹವಾಗಿದ್ದು, ಶಾಲೆಗೆ ಆಗಮಿಸಿದ ಮಕ್ಕಳು ಶಾಲೆಗೆ ಹೋಗಲು ದಾರಿ ಇಲ್ಲದ ಕಾರಣ ಮರಳಿ ಮನೆಗೆ ಹಿಂದಿರುಗಿದ್ದಾರೆ. ಈ ಸಂಬಂಧ ಗ್ರಾಮದ ಯುವ ಮುಖಂಡ ನಾಗರಾಜ್ ಹಾಲಳ್ಳಿ ಮಾತನಾಡಿ, ಈ ಶಾಲೆಯ ನಿವೇಶನ ಸರ್ವೆ ಮಾಡಿ ಲೋಪದೋಷಗಳನ್ನು ಸರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಇವತ್ತು ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ನಮ್ಮೂರಿನ ಸರ್ಕಾರಿ ಪ್ರೌಢಶಾಲೆ ಸಂಪೂರ್ಣ ಜಲಾವೃತಗೊಂಡಿದೆ. ಯಾಕಂದರೆ ಇವತ್ತು ಶಾಲೆ ಆವರಣ ಜಲಾವೃತಗೊಂಡ ಹಿನ್ನೆಲೆಯಲ್ಲಿ ಶಾಲೆ ಮೇಲ್ಭಾಗದಲ್ಲಿ ಬೃಹತ್ ಮಟ್ಟದ ಹಳ್ಳ ಹರಿತಿದ್ದು, ಹಳ್ಳಕ್ಕೆ ಒಡೆದು ಇವತ್ತು ಶಾಲಾ ಆವರಣಕ್ಕೆ ನೀರು ಬಂದಿದ್ದು, ಇವತ್ತಿನ ದಿವಸ ಶಾಲೆ ರಜೆಯನ್ನು ತೆಗೆದುಕೊಳ್ಳಲಾಗಿದೆ. ಯಾಕಂದರೆ ಶಾಲೆಗೆ ಹೋಗೋಕ್ಕೆ ದಾರಿನೇ ಇಲ್ಲ. ಆದ ಕಾರಣ ಶಾಲೆ ಇವತ್ತು ಯಾರೂ ಮಕ್ಕಳು ಬರ್ತಾ ಇಲ್ಲ. ಸಂಬಂಧಪಟ್ಟ ರಾಜಕಾರಣಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಅಧ್ಯಕ್ಷರು ಎಲ್ಲರೂ ಸೇರಿ ಇದನ್ನು ತಕ್ಷಣ ನೀರನ್ನು ಕ್ಲೀನ್ ಮಾಡಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕು. ಯಾಕಂದರೆ ಇವತ್ತು ಈ ನೀರು ಪಾಸ್. ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭೀಮಜ್ಜ ಗುರಿಕಾರ ಮಾತನಾಡಿ, ಮಳೆ ನೀರು ಸರಿಯಾಗಿ ಹೋಗುವ ವ್ಯವಸ್ಥೆ ಇಲ್ಲದ ಕಾರಣ ಪ್ರತಿ ಸಲ ಮಳೆ ಬಂದಾಗ ಆವರಣದಲ್ಲಿ ನೀರು ನಿಂತು ಕೆರೆಯಂತೆ ಆಗುತ್ತದೆ. ಶಾಸಕ ಬಸವರಾಜ ರಾಯರೆಡ್ಡಿಯವರು ನಮ್ಮ ಗ್ರಾಮಕ್ಕೆ ಪ್ರೌಢಶಾಲೆ ನಿರ್ಮಿಸಿಕೊಟ್ಟಿದ್ದಾರೆ. ಹಣ ಖರ್ಚು ಮಾಡಲು ಯೋಜನೆಗಳನ್ನು ರೂಪಿಸಿದರೆ ಸಾಲುವುದಿಲ್ಲ. ಸಮಸ್ಯೆಗಳ ಪರಿಹಾರಕ್ಕಾಗಿ ಯೋಜನೆಗಳನ್ನು ಸಿದ್ಧಪಡಿಸಿ ಎಂಬುದು ಗ್ರಾಮಸ್ಥರ ಕಳಕಳಿಯಾಗಿದೆ ಎಂದರು. ಇವತ್ತು ಮೂಡಿ ಗ್ರಾಮಕ್ಕೆ ಮಾನ್ಯ ರಾಯರೆಡ್ಡಿ ಅವರು ಹೈಸ್ಕೂಲನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟರು. ಇವತ್ತು ಕಟ್ಟಡ ಕೂಡ ನಿರ್ಮಾಣಗೊಂಡಿದೆ. ಇವತ್ತು ಈ ಒಂದು ಆಟದ ಮೈದಾನ ಪೂರ್ತಿ ಜಲಾಮೃತಗೊಂಡಿದೆ. ನೋಡ್ರಿ, ಬೇಕಾದರೆ ಎಲ್ಲ ಪೂರ್ತಿ ಇವತ್ತು ಸ್ಕೂಲ್ ಸಹಿತ ರಜೆ ಇವತ್ತು ಈ ಜಲಾಮೃತಗೊಂಡು. ಆದ ಕಾರಣ ಇವತ್ತು ಪಂಚಾಯತಿ ಅಭಿವೃದ್ಧಿ ಅನುದಾನದಲ್ಲಿ NRGಯಲ್ಲಿ ಇದನ್ನೊಂದು ಕೆಲಸ ಮಾಡೋಕ್ಕಾಗಲ್ಲ. ಮಾನ್ಯ ಶಾಸಕರು ಅತ್ಯಂತ ಕಾಳಜಿ ವಹಿಸಿ, ಅವರು ಶಿಕ್ಷಣ ಪ್ರೇಮಿಗಳಿದ್ದಾರೆ ಶಾಸಕರು. ಅದಕ್ಕಾಗಿ ನಾವು ಅವರಲ್ಲಿ ವಿನಂತಿ ಮಾಡ್ತೀವಿ, ಇವತ್ತು ಈ ಒಂದು ಸ್ಕೂಲ್ಗೆ ಕಂಪೌಂಡು ಮತ್ತು ಸಮತಟ್ಟು ಮಾಡೋಕ್ಕೆ ಒಳ್ಳೆಯ ಅನುದಾನ ಕೊಟ್ಟು ಇವತ್ತು ನಮ್ಮ ಮೂಡಿ ಗ್ರಾಮದ ಇಲ್ಲಿ ಸುತ್ತಮುತ್ತಲಿನ ಹುಲೆಗುಡ್ಡ, ಮಂಡ್ಲಮರಿ, ಮಕ್ಕಳ್ಳಿ, ನರಸಾಪುರ. ಈ ವೇಳೆ ಭೀಮಜ್ಜ ಗುರಿಕಾರ, ಸಿದ್ದಪ್ಪ ಚಲವಾದಿ ಸೇರಿದಂತೆ ಇತರರಿದ್ದರು. ವರದಿ ಶ್ರೀಕಾಂತ್ ಗೌಡ ಮಾಲಿಪಾಟೀಲ್, ವಿವಿಸಿ ನ್ಯೂಸ್, ಕೊಪ್ಪಳ. ಪಿರಿಯಾಪಟ್ಟಣ ತಾಲೂಕಿನ ಮರಡಿಯರ್ ಗ್ರಾಮದಲ್ಲಿ ಬಹುಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಖಾತೆ ಸಚಿವ ಕೆ ವೆಂಕಟೇಶ್ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹಿಂದೆ ಚುನಾವಣೆ ಸಂದರ್ಭ ಗ್ರಾಮಸ್ಥರಿಗೆ ನೀಡಿದ ಮಾತಿನಂತೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ್ದೇನೆ. ಅದೇ ರೀತಿ ಗ್ರಾಮದಲ್ಲಿ ಉಳಿದ ಕೆಲಸಗಳನ್ನು ಹಂತ ಹಂತವಾಗಿ ನೆರವೇರಿಸಲು ಪ್ರಯತ್ನ ಮಾಡುತ್ತೇನೆ. ನನ್ನ ಅವಧಿಯಲ್ಲಿ ಈ ಗ್ರಾಮಕ್ಕೆ ಅನೇಕ ಮೂಲಭೂತ ಸೌಲಭ್ಯವನ್ನು ನೀಡಿದ್ದು, ಮುಂದೆಯೂ ಅಧಿಕಾರಿಗಳು, ಗ್ರಾಮಸ್ಥರು ಹಾಗೂ ರೈತರ ಯಾವುದೇ ಕೆಲಸಗಳಿದ್ದರೂ ತಕ್ಷಣದಲ್ಲಿ ಸ್ಪಂದಿಸಿರುವ ಕಾರ್ಯವನ್ನ ಮಾಡಲಾಗುವುದೆಂದು ಭರವಸೆ ನೀಡಿದರು. ಸುಮಾರು 1,35,00,000 ರೂಪಾಯಿ ಅಂದಾಜು ವೆಚ್ಚದಲ್ಲಿ ರಸ್ತೆ ನಿರ್ಮಾಣಕ್ಕೆ ಗುದ್ದಿ ಪೂಜೆ ಮಾಡಿದ್ದಾರೆ. ನಾನು ಮೊದಲ ಸಲ ಇಲ್ಲಿ ಬಂದಾಗ ಈ ರಸ್ತೆ ಬಹಳ ಅಗತ್ಯವಾಗಿ ಆಗಬೇಕು ಅಂತ ಹೇಳಿ ನನಗೆ ಮನವಿ ಮಾಡಿದ್ದಾರೆ. ನಿಮ್ಮ ಕೋರಿಕೆಯಂತೆ ರಸ್ತೆ ಮಂಜೂರಾಗಿದೆ. ಈಗ ಮತ್ತು ಈಗಲೂ ಸಹ ಅನೇಕ ಬೇಡಿಕೆಗಳನ್ನ ಮುಂದೆ ಇಟ್ಟಿದ್ದಾರೆ. ಎಲ್ಲರೂ ಒಂದೇ ಸಲ ಮಾಡೋಕ್ಕೆ ಹಂತ ಹಂತವಾಗಿ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಕೆಲಸ ಮಾಡೋಣ.
ಇದರಿಂದ ಗ್ರಾಮಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ. ನೀವು ನಮ್ಗೆಲ್ಲ ರೀತಿ ಸಹಕಾರನ ಕೊಟ್ಟಿದ್ದೀರಿ. ಮುಂದೇನು ಅದೇ ರೀತಿ ನಿಮ್ಮೆಲ್ಲ ಕೆಲಸ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡೋಣ. ದೇವ್ರ ದಯೆಯಿಂದ ಈ ಸಲ ಒಳ್ಳೆ ಮಳೆ ಆಗಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ರೆಹಮಾನ್ ಜಾನ್ ಬಾಬು, ಡಿಟಿ ಸ್ವಾಮಿ, ನವೀನೂರು ಚನ್ನಪ್ಪ, ಸಣ್ಣಪ್ಪ, ಜೋಸೆಫ್, ರಘುಪತಿ, ಪ್ರಕಾಶ್, ಪುಟ್ಟರಾಜು, ಶಿವಕುಮಾರ್, ಜಾರ್ಜ್ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ. ಜಿಲ್ಲಾದ್ಯಂತ ಕಪ್ಪು ಪಟ್ಟಿ ಧರಿಸಿ ವೈದ್ಯರಿಂದ ಪ್ರತಿಭಟನೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಪರದಾಡಿದ ರೋಗಿಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ರಾಜಕೀಯ ಪ್ರೇರಿತ. ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜಕೀಯ ಮಾಡುತ್ತಿದೆ. ಸಂಸದ ಶ್ರೇಯಸ್ ಪಟೇಲ್ ಆರೋಪ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಆದೇಶ. ರಾಜ್ಯಪಾಲರ ನಡೆ ಸ್ವಾಗತಾರ್ಹ. ಬಿಜೆಪಿ ರಾಜ್ಯ ಮುಖ್ಯ ವಕ್ತಾರ ಹಾಗೂ ಎಂಎಲ್ಸಿ ಅಶ್ವಥ್ ನಾರಾಯಣ್ ಹೇಳಿಕೆ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.